ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಚಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಿನ್ನೆ ನಾವು ಇಂದ್ರ ಅಗ್ನಿಯನ್ನು ದೂತನಾಗಿ ಕಳುಹಿಸಿದ ಮರುತ್ತ ಅನ್ನುವ ರಾಜನಿಗೆ. ಯಾಕೆ? ನೀನು ಯಾವುದೇ ಕಾರಣಕ್ಕೂ ಸಂವರ್ತನ ಕೈಯಲ್ಲಿ ಯಜ್ಞ ಮಾಡಿಸಿಕೊಳ್ಳಬಾರದು, ಸಂವರ್ತನ ಹತ್ರ ಪೌರೋಹಿತ್ಯ ಮಾಡಿಸಬಾರದು. ಪೌರೋಹಿತ್ಯ ಮಾಡಿಸೋದಾದ್ರೆ ಬೃಹಸ್ಪತಿಯ ಕೈನಲ್ಲೇ ಮಾಡಿಸ್ಬೇಕು. ಇದು ಇಂದ್ರನ ಆರ್ಡರ್, ಇದು ಇಂದ್ರನ ಆದೇಶ, ಸಂದೇಶ ಅಲ್ಲ, ಆದೇಶ. ಇಲ್ಲ ಅಂತ ಹೇಳಿದ್ರೆ ನಾನು ವಜ್ರ ಎಸಿತೇನೆ ಅಂತಂದ. ಇಂದ್ರ ಮೊದಲನೇ ಬಾರಿ ಹೋದ, ಸುಮ್ಮನೆ ವಾಪಸ್ ಬಂದ. ಇದು ಅಗ್ನಿ ಮೊದಲನೇ ಬಾರಿ ಹೋದ, ಇಂದ್ರ ಕಳುಹಿಸಿದ ಅಂತ ಹೋದ. ಸಂವರ್ತ ಹೇಳ್ದ, ಸುಟ್ಟು ಬಿಡ್ತೇನೆ ಅಂತಂದ. ವಾಪಸ್ ಬಂದು ಹೇಳಿದ, ಸ್ವಾಮಿ, ನನ್ನ ಸಂಧಾನ, ನನ್ನ ರಾಯಭಾರ ವಿಫಲವಾಯಿತು, ದಯವಿಟ್ಟು ಬೇರೆ ವ್ಯವಸ್ಥೆ ಆಗಬೇಕು ಇದಕ್ಕೆ ಅಂತ. ಆಗ ಇಂದ್ರ ಹೇಳಿದ, ಅಗ್ನಿಯೇ ಮತ್ತಿನ್ನೊಮ್ಮೆ ಹೋಗು ಅಂತಂದ. ಮತ್ತಿನ್ನೊಮ್ಮೆ ಹೋಗು ನೀನು. ಆಗ ಅಗ್ನಿ ಹೇಳಿದ, ಇಲ್ಲ ಇಲ್ಲ, ಅವನು ಸುಟ್ಟು ಬಿಡ್ತಾನೆ, ಸಂವರ್ತ ಹೇಳಿದ ನನಗೆ ಅಂತ ಹೇಳಿದ. ಇಲ್ಲಿ ತನಕ ಆಗಿತ್ತು. ಇತಿ ಪೂರ್ವ ಕಥಾನು ಆದ. ಅಲ್ಲಿಂದ ಮುಂದೆ ಅಗ್ನಿ ಯತ್ರ ಶರ್ಯಾತಿಂ ಚವನೋ ಯಾಜಯಿಷ್ಯನ್ ಸಹಾಶ್ವಿಭ್ಯಾಂ ಸೋಮಮೇಕೋಪ್ಯ ಗೃಹ್ಣಾತ್ ನತ್ವಂ ಕ್ರುದ್ಧ ಪ್ರತ್ಯಷೇಧಿ ಪುರಸ್ತಾತ್ ಶರ್ಯಾತಿ ಯಜ್ಞಂ ಸ್ಮರತಂ ಮಹೇಂದ್ರ. ಅಗ್ನಿ ಹೇಳ್ತಾನೆ, ನಿನ್ನನ್ನು ನಂಬಿಕೊಂಡು ನಾನು ಸಂವರ್ತನನ್ನು ಎದುರು ಹಾಕೊಳ್ಳೋದಿಲ್ಲ. ನೋಡಿ, ಶರ್ಯಾತಿ ಯಾಗ ಮಾಡಿಸಿದ್ದು ಯಾರು? ಚ್ಯವನ. ಶರ್ಯಾತಿ ಯಾಗ ಮಾಡಿದ, ಮೊದಲು ಶರ್ಯಾತಿ ಯಾಗ ಮಾಡಿದ್ದು. ಆ ಶರ್ಯಾತಿ ಯಾಗ ಮಾಡಿದಾಗ ನೀನು ಹೇಳಿದೆ ಅಶ್ವಿದೇವತೆಗಳಿಗೆ ಸೋಮವನ್ನು ಕೊಡಬಾರದು ಅಂತ. ಕೊಟ್ಟ ಅವನು. ಏನ್ ಮಾಡ್ಲಿಕ್ಕಾಯ್ತು ನಿನ್ನ ಕೈನಲ್ಲಿ? ವಜ್ರಂ ಗೃಹೀತ್ವಾ ಚ ಪುರಂದರತ್ವಂ ಸಂಪ್ರಾಹಾರ್ಷೀ ಚವನಸ್ಯಾತಿ ಘೋರಂ ಸತೇ ವಿಪ್ರಸ್ಸಹ ವಜ್ರೇಣ ಬಾಹುಂ ಅಪಾಗೃಹಾತ್ ತಪಸಾ ಜಾತಮನ್ಯುಃ. ಸಿಟ್ಟಿನಿಂದ ನೀನು ವಜ್ರಾಯುಧವನ್ನು ಹಿಡಿದು ಹೋದೆ, ಹೌದು. ಆದರೆ ಚವನ ನಿನ್ನ ಇಡೀ ತೋಳನ್ನ ಸ್ತಂಭನ ಮಾಡಿಬಿಟ್ಟ. ನೀನು ಹೀಗೆ ಎತ್ತಿದವನು ಹೀಗೆ ಎತ್ತಿದ ಹಾಗೆಯೇ ಕೆಳಗಡೆ ಇಳಿಸ್ಲಿಕ್ಕೆ ಕೂಡ ಆಗಲಿಲ್ಲ ಕೈಯನ್ನ. ಕೆಲವೊಬ್ಬ ಋಷಿಗಳ ಪ್ರಭಾವ ಹಾಗಿರುತ್ತೆ. ಸಂವರ್ತನಿಗೂ ಅದೇ ಪ್ರಭಾವ ಇದೆ. ತಥೋ ರೋಷಾತ್ ಸರ್ವತೋ ಘೋರ ರೂಪಂ ಸಪತ್ನಂತೆ ದನಯಾಮಾತ ವಿಪ್ರಹ ಮಧುನಾಮಾನ ಮಥುರಂ ವಿಶ್ವರೂಪಂ ಯಂತ್ವಂ ದೃಷ್ಟ್ವಾ ಚಕ್ಷುಷಿ ಸನ್ಯಮೀಲ್ಯ. ಅದೇ ರೀತಿ ಮಧು ಅಂತನ್ನುವ ಒಬ್ಬ ಅಸುರ ಬಂದ. ಅವಾಗ ನೀನೇನ್ ಮಾಡಿದೆ? ಭಯದಿಂದ ಕಣ್ಗಳನ್ನು ಮುಚ್ಚಿದೆ. ಆದ್ದರಿಂದ ನಿನ್ನ ಪರಾಕ್ರಮಕ್ಕೂ ಸೋಲುಂಟಲ್ಲವೇ? ಹನುರೇಕಾ ಜಗತಿ ಸ್ಥಾ ತಥೈಕಾ ದಿವಂ ಗತಾ ಮಹತೋ ದಾನವಸ್ಯ ಸಹಸ್ರಂ ದಂತಾನಾಂ ಶತಯೋಜನಾನಾಂ
ಸುತೀಕ್ಷ್ಣಾನಾಂ ಘೋರ ರೂಪಂ ಬಭೂವಾ. ನಿನ್ನನ್ನು ನುಂಗಲಿಕ್ಕೆ ಬಂದ ಆ ಅಸುರನ ಕೆಳಗಡೆಯ ಬಾಯಿ ಮೇಲ್ಗಡೆಯ ಬಾಯಿ ಅದ್ರ ನಡುವೆ ಅಂತರ 100 ಯೋಜನ ಇತ್ತು. ಅಂದ್ರೆ ಅವನು ಎಷ್ಟು ಎತ್ತರ ಇರಬೇಡ. ಹನುರೇಖಾ ಜಗತಿಸ್ಥ, ಅವನ ಕೆಳ ದವಡೆ ನೆಲಕ್ಕೆ ತಾಗುತ್ತಾ ಇತ್ತು, ಮೇಲಿನ ದವಡೆ ನಿನ್ನ ಲೋಕದ ಹತ್ತಿರ ಇತ್ತು. ಅದ್ರ ಮಧ್ಯದಲ್ಲಿ ಎಷ್ಟು ಜಾಗ ಇತ್ತು. ದಿವಂಗತ ಮಹತೋ ದಾನವಸ್ಯ ಸಹಸ್ರಂ ದಂತಾನಾಂ ಶತಯೋಜನಾನಾಂ. ಒಂದೊಂದು ಹಲ್ಲು ಕೂಡ 100 ಯೋಜನ ಅಗಲ. ಆ ತರಹ ವೃತ್ತ ಸ್ಥೂಲ ರಾಜತಸ್ತಂಭವರ್ಣಾ ದಂಷ್ಟ್ರಾಶ್ಚತಸ್ತ್ರೋದ್ವೇಷತೆ ಯೋಜನಾನಾಂ. ಆ ಕೋರೆ ದಾಡೆಗಳು, ಚಚ್ಚೌಕದ ಹಲ್ಲುಗಳು ದೊಡ್ಡ ದೊಡ್ಡದು, ಒಳ್ಳೆ ಬೆಳ್ಳಿ ಕಂಬದ ತರಹ ಇದ್ವು. ಜಿಘಾಂತಯ ಶೂಲ ಮುದ್ಯಮ್ಯ ಘೋರಂ. ಆಗ ನೀನೇನು ಮಾಡಿದೆ? ಕಣ್ಣು ಮುಚ್ಚಿದೆ, ಚವನನನ್ನ ಬೇಡಿದೆ, ಋಷೇ ನನ್ನನ್ನ ಕಾಪಾಡೂ ಎಂದೆ. ಇದರಿಂದ ಏನರ್ಥ ಆಗತ್ತೆ ಗೊತ್ತಾ? ಕ್ಷತ್ರಾದೇವ ಬ್ರಹ್ಮ ಬಲಂ ಗರೀಯ ನ ಬ್ರಹ್ಮತ ಕಿಂಚಿದನ್ಯದ್ಗರೀಯ ಸೋಹಂ ಜಾನನ್ ಬ್ರಹ್ಮ ತೇಜೋ ಯತಾವತ್ ನ ಸಂವರ್ತಂ ಗಂತುಮಿಚ್ಛಾಮಿ ಶಕ್ರ. ಕ್ಷತ್ರಿಯರಿಗಿಂತ ಬ್ರಾಹ್ಮಣರ ಬಲ ಜಾಸ್ತಿ. ಯಾಕೆಂದ್ರೆ ಕ್ಷತ್ರಿಯರಿಗೆ ಭೋಗ ಇರುತ್ತೆ, ಬ್ರಾಹ್ಮಣರಿಗೆ ಭೋಗ ಇರಲ್ಲ. ಈ ಭೋಗ ಇಲ್ಲದವರ ಶಕ್ತಿ ಬಹಳ. ಯಾರಿಗೆ ವೈರಾಗ್ಯ ಇರುತ್ತೆ, ಯಾರಿಗೆ ಭೋಗ ಇರಲ್ಲ, ಅವರ ಶಕ್ತಿ ಉತ್ಕಟವಾಗಿರುತ್ತೆ. ಅದರಿಂದಾಗಿ ಹೆದರಬೇಕಾದದ್ದು ಯಾರಿಂದ ಗೊತ್ತಾ? ಒಬ್ಬ ವಿರಕ್ತನಿಂದ ಹೆದರಬೇಕು. ನೈತಿಕವಾಗಿ ಒಬ್ಬ ಚೆನ್ನಾಗಿರುವವನಿಂದ ಹೆದರಬೇಕು. ಒಬ್ಬ ಇಂದ್ರಿಯ ನಿಗ್ರಹ ಇರುವವನಿಂದ ಹೆದರಬೇಕು. ಆದ್ದರಿಂದ ನನಗೆ ಸಂವರ್ತನಿಂದ ಭಯ ಇದೆ, ನೀನು ಹೇಳಿದ ಹಾಗೆ ಹೋಗೋಲ್ಲ ಅಂದ ಅನ್ನುವಲ್ಲಿಗೆ 9ನೇ ಅಧ್ಯಾಯ. ಏವಮೇತದ್ ಬ್ರಹ್ಮ ಬಲಂ ಗರೀಯೋ ನ ಬ್ರಹ್ಮತ ಕಿಂಚಿದನ್ಯದ್ಗರೀಯ ಆವೀಕ್ಷಿತಸ್ತೇಹ ಬಲಂ ನ ಮೃಷ್ಯೆ ವಜ್ರಮಸ್ಮೈ ಪ್ರಹರಿಷ್ಯಾಮಿ ಘೋರಂ. ಆಗ ಇಂದ್ರ ಹೇಳ್ತಾನೆ, ಹೌದಪ್ಪ, ಆದರೆ ನಾನು ಬ್ರಾಹ್ಮಣನಿಗೆ ಹೊಡಿತಾ ಇಲ್ವಲ್ಲ, ನಾನು ಹೊಡಿತಾ ಇರೋದು ಮರುತ್ತನಿಗೆ. ನಿನಗೆ ಹೋಗಲಿಕ್ಕೆ ಹೆದರಿಕೆ ಆದರೆ ಹೇಳು, ಧೃತರಾಷ್ಟ್ರ ಅಂತ ಒಬ್ಬ ಗಂಧರ್ವ ಇದ್ದಾನೆ, ಆ ಧೃತರಾಷ್ಟ್ರ ಗಂಧರ್ವನನ್ನು ಕಳಿಸ್ತೇನೆ ಅಂತ. ಧೃತರಾಷ್ಟ್ರ ಗಚ್ಚ ಪ್ರಹಿತೋ ಮರುತ್ತಂ ಸಂವರ್ತೇನ ತಹಿತಂ ತಂ ವದಸ್ವ. ನೋಡು, ಸಂವರ್ತನ ಬಳಿ ಹೋಗು, ಮರುತ್ತ ಇರ್ತಾನೆ, ಮರುತ್ತನಿಗೆ ಹೇಳು, ಅವನು ಬೃಹಸ್ಪತ್ಯಾಚಾರ ಕಡೆಯಿಂದಲೇ ಯಾಗ ಮಾಡಿಸ್ಬೇಕು, ಸಂವರ್ತ ಇದು ಮರುತ್ತ, ಆ ರೀತಿ ಮಾಡು. ಸರಿ, ಧೃತರಾಷ್ಟ್ರ ಹೋದ, ತನ್ನ ಪರಿಚಯ ಮಾಡಿಕೊಂಡ. ಗಂಧರ್ವಂ ಮಾಂ ಧೃತರಾಷ್ಟ್ರಂ ನಿಬೋಧ ತ್ವಾಂ ಆಗತಂ ವಕ್ತು ಕಾಮಂ ನರೇಂದ್ರ. ನಾನು ಧೃತರಾಷ್ಟ್ರ ಅಂತನ್ನುವ ಗಂಧರ್ವ, ನಿನ್ನ ಬಳಿ ಏನೋ ಒಂದು ಮಾತನಾಡಬೇಕಿದೆ. ಐಂದ್ರಂ ವಾಕ್ಯಂ ಶೃಣು ಮೇ ರಾಜಸಿಂಹ. ನನ್ನನ್ನು ನಿನ್ನ ಹತ್ರ ಕಳಿಸಿದ್ದು ಇಂದ್ರ. ಬೃಹಸ್ಪತಿಯನ್ನ ಪುರೋಹಿತನನ್ನಾಗಿ ಮಾಡ್ಕೋಬೇಕಂತೆ. ವಜ್ರಂ ವಾತೆ ಪ್ರಹರಿಷ್ಯಾಮಿ ಘೋರಂ. ಇಲ್ಲದಿದ್ದರೆ ವಜ್ರಾಯುಧವನ್ನ ಎಸಿತೇನೆ. ಬೃಹಸ್ಪತಿಂ ಯಾಜಯಿತುಂ ನ ಚೇಚ್ಛೇತ್ ವಜ್ರಂ ತಸ್ಮೈ ಪ್ರಹರಿಷ್ಯಾಮಿ ಘೋರಂ. ನೀನು ಬೃಹಸ್ಪತಿಗೆ ಯಾಗ ಮಾಡಲಿಕ್ಕೆ ಬಯಸದಿದ್ದರೆ ವಜ್ರಾಯುಧವನ್ನ ಎಸಿತೇನೆ. ತ್ವಂಚೈವ ತದ್ವೇತ್ತ ಪುರುಹೂತಶ್ಚ ಸಾಧ್ಯ ವಿಶ್ವೇ ದೇವಾವತವಶ್ಚಾಶ್ವಿನೌ ಚ ಮಿತ್ರದ್ರೋಹೇ ನಿಷ್ಕೃತಿರ್ವೈ ತಥೇಹ ನಾಸ್ತೀತಿ ಲೋಕೇಶು ಸದೈವ ವಾದಃ. ಆಗ ಮರುತ್ತ ಹೇಳಿದ, ನಿಮಗೆಲ್ಲರಿಗೂ ಗೊತ್ತಿದೆ, ನೀವು ಯಾರು ಸಾಮಾನ್ಯರಲ್ಲ, ಹೆಚ್ಚಿನ ಜನ ತತ್ವಾಭಿಮಾನಿ ದೇವತೆಗಳು, ವಿಶ್ವೇ ದೇವತೆಗಳು, ಮರುದ್ದೇವತೆಗಳು, ವಸುಗಳು ಎಲ್ಲರೂ ಕೂಡ. ನಿಮಗೆಲ್ಲರಿಗೂ ಗೊತ್ತಿದೆ ಮಿತ್ರದ್ರೋಹ ಅನ್ನೋದು ಅತ್ಯಂತ ಪಾತಕ ಅಂತ. ಸಂವರ್ತ ನನ್ನ ಮಿತ್ರನಾಗಿದ್ದಾನೆ. ಅವನು ಆಪತ್ಕಾಲದಲ್ಲಿ ನಾನು ವ್ಯವಸ್ಥೆ ಮಾಡ್ತೇನೆ ಅಂತ ಬಂದವ. ಅವನ ಎಲ್ಲ ಸಂಕಟಗಳನ್ನು ಬದಿಗೊತ್ತಿ ಬಂದವ. ಈಗ ನಾನು ಅವನು ಬಂದಾಗ ಒಪ್ಪಿಕೊಂಡು ಬೃಹಸ್ಪತ್ಯಾಚಾರ್ಯರ ಒತ್ತಡದಿಂದ ಅವರಿಗೆ ನಾನು ಪೌರೋಹಿತ್ಯ ಕೊಟ್ಟರೆ ಮಿತ್ರದ್ರೋಹ ಮಾಡಿದ ಹಾಗಾಗತ್ತೆ. ಆದ್ದರಿಂದ ನಾನು ಅದಕ್ಕೆ ಒಪ್ಪಲ್ಲ. ಬೃಹಸ್ಪತಿರಿಯ ಜಯಿತಾ ಮಹೇಂದ್ರಂ. ಅಲ್ಲದೆ ಬೃಹಸ್ಪತಿ
ದೇವಶ್ರೇಷ್ಠನಾದ ಇಂದ್ರನಿಗೆ ಯಾಗ ಮಾಡಿಸುವವ, ನಾನೊಬ್ಬ ಮನುಷ್ಯ. ನನ್ನ ಯಾಗ ಸಂವರ್ತ ಮಾಡಿದ್ರೆ ಬೃಹಸ್ಪತಿಗೆ ಹೇಗೆ ಪೈಪೋಟಿ ಕೊಟ್ಟಾಗತ್ತೆ? ಘೋರೋ ನಾದ ಶ್ರೂಯತೆ ವಾತವಸ್ಯ ನಭಸ್ಥಳೆ ಗರ್ಜತೋ ರಾಜಸಿಂಹ ವ್ಯಕ್ತಂ ವಜ್ರಂ ಮೋಕ್ಷತೆ ತೇ ಮಹೇಂದ್ರ ಕ್ಷೇಮಂ ರಾಜನಿಶ್ಚಿಂತ್ಯತಾಮೇ ಚಕಾಲಹ. ಆಗ ಧೃತರಾಷ್ಟ್ರ ಹೇಳ್ದ, ಅದೆಲ್ಲ ನಿನ್ನ ಮಾತಿರ್ಲಿ, ಯಾಕೆ ಅವ್ರಿಗೆ ಸಿಟ್ಟು ಬಂತು, ಯಾಕೆ ಪೈಪೋಟಿ ಇದೆ ಅಂತ ಅವ್ರನ್ನೇ ಹೋಗಿ ಕೇಳು. ಆದ್ರೆ ಕೇಳಿಸ್ತಾ ಇದೆಯಾ? ಕೇಳೋಂತುಂಡ? ಘೋರೋನಾದ ಶ್ರೂಯತೆ ವಾತವಸ್ಯ, ಘೋರವಾದ ಸದ್ದು ಕೇಳಿಸ್ತಾ ಇದೆ. ನಭಸ್ಥಳೆ ಗರ್ಜತೋ ರಾಜಸಿಂಹ, ನಿನ್ನನ್ನು ಕುರಿತು ಗರ್ಜಿಸ್ತಾ ಇದ್ದಾನೆ. ವ್ಯಕ್ತಂ ವಜ್ರಂ ಮೋಕ್ಷತೆ ತೇ ಮಹೇಂದ್ರ, ಮಹೇಂದ್ರ ವಜ್ರಾಯುಧವನ್ನು ಎಸಿತಾನೆ, ಯೋಚನೆ ಮಾಡು. ಈ ರೀತಿಯಾಗಿ ಹೇಳಿದಾಗ ಅವನು ಕೂಡ ಕೇಳಿದ, ಹೌದು, ಘೋರವಾದ ಗರ್ಜನೆ. ಮರುತ್ತಃ ಪಶ್ಯಾತ್ಮಾನಂ ಪ್ಲವಮಾನಂ ತ್ವಮಾರಾತ್ ಅದೂರತೋ ದೇವರಾಜಂ ತ್ವಮದ್ಯ ಪ್ರಪದ್ಯೇಹಂ ಚರ್ಮ ವಿಪ್ರೇಂದ್ರ ಭೂಯಃ ಪ್ರಯಚ್ಛ ತಸ್ಮಾದ ಭಯಂ ವಿಪ್ರಮುಖ್ಯಾಂ. ಕೂಡಲೇ ಸದ್ದನ್ನ ಕೇಳಿ ಸಂವರ್ತರ ಬಳಿ ತಿರುಗಿದ, ಕೈಗಳನ್ನು ಮುಗಿದ. ಎಲೈ ಬ್ರಾಹ್ಮಣರಲ್ಲಿ ಮಿಗಿಲಾದವನೇ, ನೀನೇ ಈಗ ನನ್ನನ್ನು ರಕ್ಷಿಸಬೇಕು. ಅಯಮಾಯಾತಿ ವೈ ವಜ್ರೀ ದಿಶೋ ವಿದ್ಯೋತಯನ್ ದಶ ಅಮಾನುಷೇಣ ನಾದೇನ ಸದಸ್ಯಾನ್ ಭೀಷಯನ್ನಿವಾ. ಈ ಯಜ್ಞದಲ್ಲಿ ದೀಕ್ಷಿತರಾಗೋದನ್ನು ನೋಡ್ಲಿಕ್ಕೆ ಬಂದಿರುವ ಎಲ್ಲರಿಗೂ ಭಯ ಉಂಟು ಮಾಡುವ ಹಾಗೆ ಬರ್ತಾ ಇದ್ದಾನೆ ಅಂತ. ಆಗ ಸಂವರ್ತ ಹೇಳ್ತಾನೆ, ಭಯಂ ಚಕ್ರಾದ್ವೇತು ತೇ ರಾಜಸಿಂಹ ಪ್ರಣೋತ್ಸೇಹಂ ಭಯಮೇತತ್ ಸುಘೋರಂ. ಎಲೈ ರಾಜನೇ, ನಿನ್ನಗೆ ಭಯ ಇರದಿರಲಿ. ಸಂಸ್ತಂಭಯಿತ್ವಾ ವಿದ್ಯೆಯ ವಜ್ರಮೇವಾ, ವಿದ್ಯೆಯಿಂದ ವಜ್ರವನ್ನೇ ನಾನು ಸ್ತಂಭನ ಮಾಡುತ್ತೇನೆ, ಹೆದರಬೇಡ. ಅಹಂ ಸಂಸ್ತಂಭಯಿಷ್ಯಾಮಿ ಮಾ ಭೈಸ್ತುಂ ಚಕ್ರತೋ ನೃಪ, ನಾನು ಅವನ ತೋಳನ್ನ ತಡೆ ಹಿಡಿಯುವಂತೆ ಮಾಡುತ್ತೇನೆ, ಯಾವುದೇ ಕಾರಣಕ್ಕೂ ಭಯಪಡಬೇಡ. ಎಲ್ಲ ದೇವತೆಗಳ ಆಯುಧವನ್ನು ನನಗೆ ಶಾಂತ ಮಾಡಲಿಕ್ಕೆ ಗೊತ್ತು. ದಿಶೋ ವಜ್ರಂ ವ್ರಜತಾದ್ವಾಯುರೇತು ವರ್ಷಂ ಭೂತ್ವಾ ವರ್ಷತಾತ್ಕಾನನೇಶು. ಈ ಸಿಡಿಲ ಬಡಿಗೆ ಅಲ್ವಾ, ಇದು ಡಿಸ್ಪರ್ಸ್ ಆಗಿ ಹೋಗಲಿ, ಮಳೆಯಾಗಿ ಬದಲಾಗಲಿ. ಆ ಮಳೆ ನೀರಿನ ಒಳಗಡೆ, ಭೂಮಿಯ ಒಳಗಡೆ ಹೋಗಿ ಆಪಪ್ಲವಂತ್ವಂತರಿಕ್ಷಾದೃಢಾಚ ಸೌದಾಮಿನಿ ವಿದ್ಯತೆ ಮಾ ಬಿಭೇಸ್ತ್ವಂ. ಆದ್ದರಿಂದಾಗಿ ಈ ಮಿಂಚು ನಿನಗೆ ಆನಂದಕರವಾಗಲಿ, ಗುಡುಗು ಮತ್ತೆ ಸಿಡಿಲು ಚಲ್ಲಾಪಿಲ್ಲಿಯಾಗಿ ಜನರಿಗೆ ಒಳ್ಳೆಯದಾಗಲಿ. ಅಧೋವನ್ಹಿಸ್ತ್ರಾತು ವಾ ಸರ್ವಶಸ್ತೆ ಕಾಮಾದ್ವರ್ಷಂ ವರ್ಷತು ಕಾಮತೋ ವಾ ವಜ್ರಂ ತಥಾ ಸ್ಥಾಪಯಿತಾ ಚ ವಾಯು ಮಹಾಘೋರಂ ಪ್ಲವಮಾನಂ ಜಲೌಘೈಃ. ಇಂದ್ರನ ಸಿಡಿಲ ಬಡಿಗೆ ಬೀಳದಂತೆ ಮೋಡಗಳೆಲ್ಲ ಚಲ್ಲಾಪಿಲ್ಲಿಯಾಗಲಿ, ಗಾಳಿಯಿಂದ ಮೋಡ ಚಲ್ಲಾಪಿಲ್ಲಿಯಾಗಿ ಸಿಡಿಲು ನಿನ್ನೆಡೆಗೆ ಬರದಂತಾಗಲಿ. ಇದು ನನ್ನ ಅಭಯ ಅಂತಂದ್ರು ಸಂವರ್ತರು. ಆಗ ಮರುತ್ತ ಹೇಳ್ದ, ಘೋರ ಶಬ್ದ ಶ್ರೂಯತೆ ವೈ ಮಹಾಸ್ವನಃ ವಜ್ರಸ್ಯೈಷ ಸಂಹಿತೋ ಮಾರುತೇನ ಆತ್ಮಾಪಿತೆ ಪ್ರವ್ಯಥತೆ ಮುಹುರ್ಮುಹು ನಮೇ ಸ್ವಾಸ್ಥ್ಯಂ ಜಾಯತೆ ಹ್ಯದ್ಯ ವಿಪ್ರಾಂ. ಎಲೈ ಬ್ರಾಹ್ಮಣನೇ, ನೀನು ಹೇಳ್ತಾ ಇದೆಯೇನೋ ಹೌದು, ಆದರೆ ನನ್ನ ಎದೆಯಲ್ಲಿ ಥರಥರ ಗುಟ್ಟುತ್ತಾ ಇದೆ. ಅಚ್ಚ ಕನ್ನಡದಲ್ಲಿ ಹೇಳೋದಾದರೆ ಎದೆಯಲ್ಲಿ ಅವಲಕ್ಕಿ ಕುಟ್ಟದಾಗ ಆಗ್ತಾ ಇದೆ. ಈ ತರಹ ಇರೋದ್ರಿಂದ ನೀನೇ ರಕ್ಷಣೆ ಮಾಡು. ವಜ್ರಾದುಗ್ರಾದ್ವೇತು ಭಯಂ ತವಾದ್ಯ ವಾತೋ ಭೂತ್ವಾ ಹನ್ಮಿ ನರೇಂದ್ರ ವಜ್ರಂ. ಆಗ ಸಂವರ್ತ ಹೇಳ್ತಾನೆ, ನಿನಗ್ಯಾಕೆ ಯೋಚನೆ, ನಾನು ಗಾಳಿಯಾಗಿ ಸಿಡಿಲ ಬಡಿಗೆಯನ್ನ ದೂರ ಮಾಡುತ್ತೇನೆ. ಭಯಂ ತ್ಯಕ್ತ್ವಾ ವರಮನ್ಯಂ ವೃಣೀಶ್ವ. ಏನು ವರ ಬೇಕು ಕೇಳು, ನನ್ನ ತಪಸ್ಸಿನಿಂದ ನಿನ್ನ ಯಾವುದೇ ಬಯಕೆಯನ್ನು ಈಡೇರಿಸ್ತೇನೆ ಅಂತ. ಮರುತ್ತಃ ಇಂದ್ರ ಸಾಕ್ಷಾತ್ ಸಹಸಾಭ್ಯೇತು ವಿಪ್ರ ಹವಿರ್ವಿದ್ವನ್ ಪ್ರತಿಗೃಹಾತು ಚೈವಾ. ಮರುತ್ತರೇ, ಸಂವರ್ತರೇ, ಒಂದೇ ಒಂದು ಪ್ರಾರ್ಥನೆ, ಇಂದ್ರನೇ ಬಂದು ಈ ಯಜ್ಞದಲ್ಲೇ ಹವಿಸ್ಸನ್ನು ಸ್ವೀಕಾರ ಮಾಡಬೇಕು.
ಎಲ್ಲ ದೇವತೆಗಳು ಕೂಡ ಅವರವರ ಭಾಗದ ಹವಿಸ್ಸನ್ನ ಅವರೇ ಪ್ರತ್ಯಕ್ಷವಾಗಿ ಬಂದು ಸ್ವೀಕರಿಸಿ ಹೋಗೋದು ನನಗೆ ಕಾಣಬೇಕು. ಆ ತರಹ ವರ ಕೊಡಿ ನನಗೆ. ಅಯಮಿಂದ್ರೋ ಹರಿಭಿರ್ಯಾತಿ ರಾಜನ್ ದೇವೈ ಸರ್ವೈ ಸಹಿತೈ ಸೋಮಪೀಥಿ ಮಂತ್ರಾಹೂತೋ ಯಜ್ಞಮಿಮಂ ಮಯಾದ್ಯ ಪಶ್ಚಸ್ವೈ ನಮ್ಮ ಮಂತ್ರ ವಿತ್ರಸ್ತಕಾಯಂ. ಅಷ್ಟೇ ಏನು, ಈಗಲೇ ನೋಡು, ನಾನು ಹೇಳುವ ಮಂತ್ರದಿಂದ ಸಮ್ಮೂಢನಾಗಿ ಇಂದ್ರ ಬರ್ತಾ ಇದ್ದಾನೆ. ಇದೋ ನಿನ್ನ ಹವಿಸ್ಸನ್ನು ತೆಗೆದುಕೊಳ್ಳುವ ಇಂದ್ರನನ್ನ ನೋಡು. ತಥೋ ದೇವೈ ಸಹಿತೋ ದೇವರಾಜೋ ರಥೇ ಯುಕ್ತ್ವಾ ತಾನ್ನರೀನ್ವಾಜಿ ಮುಖ್ಯಾನ್ ಆಯಾದ್ಯಜ್ಞಮಥರಾಜ್ಞಪ್ಪಿಪಾತು ಆವೀಕ್ಷಿತಶ್ಚ ಪ್ರಮೇಯಸ್ಯ ಸೋಮಂ. ಈ ರೀತಿ ಹೇಳಿದಾಗ ಮರುತ್ತ ಆಕಾಶದತ್ತ ಕಣ್ಣನ್ನು ಕೀಲಿಸಿದ. ಇಂದ್ರ ತನ್ನ ಹಸಿರು ಬಣ್ಣದ ಕುದುರೆಗಳನ್ನು ಹೂಡಿದ ರಥದಲ್ಲಿ ಬರ್ತಾ ಇರುವುದು ಕಂಡಿತು. ಕಾದ ಇಂದ್ರ ಬಂದ. ತಮಾಯಂತಂ ಸಹಿತಂ ದೇವ ಸಂಘೈ, ಎಲ್ಲ ದೇವತೆಗಳು ಬಂದಿದ್ದಾರೆ. ಮರುತ್ತ ತನ್ನ ಪುರೋಹಿತರನ್ನ ಮುಂದೆ ಮಾಡಿಕೊಂಡು ಇಂದ್ರನನ್ನ ಎದುರುಗೊಂಡ. ಇಂದ್ರನಿಗೆ ಎಲ್ಲ ಪೂಜೆಯನ್ನ ಮಾಡಿದ. ಸುಸ್ವಾಗತಂತೆ ಪುರುಹೂತೇಹ ವಿದ್ವನ್ ಯಜ್ಞೋಪ್ಯಯಂ ಸನ್ನಿಹಿತೆ ತ್ವಯಿಂದ್ರ ಶೋಶುಭ್ಯತೆ ಬಲವೃತ್ರಜ್ಞ ಭೂಯ ಪಿಬಸ್ವ ಸೋಮಂ ಸುಖಮುದ್ಯತಂ ಮಯಾ. ಮರುತ್ತನ ಪರವಾಗಿ ಸಂವರ್ತರು ಮಾತನಾಡಿದರು. ಎಲೈ ಪುರುಹೂತನೇ, ಪುರುಹೂತ ಎಂದ್ರೆ ಇಂದ್ರನಿಗೆ ಹೆಸರು, ದೊಡ್ಡವರಿಂದ ಕರೆಯಲ್ಪಟ್ಟವ ಪುರುಹೂತ. ದೊಡ್ಡವರು ಯಾರನ್ನ ಕರೆಯುತ್ತಾರೋ ಅಂತಹ ನೀನು, ನಿನಗೆ ಸುಸ್ವಾಗತ. ಬಲನೆಂಬ ಅಸುರನನ್ನ ಕೊಂದವ, ವೃತ್ರನೆಂಬ ಅಸುರನನ್ನ ಕೊಂದವ. ನೀನು ಬಂದ್ರೆ ಯಜ್ಞ ಅನ್ನೋದು ಕಂಗೊಳಿಸುತ್ತೆ. ಈ ಸೋಮವನ್ನು ಕುಡಿ, ನಾನು ಪೂರ್ಣವಾಗಿ ಸಜ್ಜಾಗಿಸಿದ್ದೇನೆ. ಶಿವೇನ ಮಾಂ ಪಶ್ಚ ನಮಶ್ಚತೆಸ್ತು ಪ್ರಾಪ್ತೋ ಯಜ್ಞ ಸಫಲಂ ಜೀವಿತಂ ಮೇ ಅಯಂ ಯಜ್ಞಂ ಕುರುತೆ ಮೇ ತುರೇಂದ್ರ ಬೃಹಸ್ಪತೇರ ವರೋ ಜನ್ಮನಾಚ. ಆಗ ಇಂದ್ರ ನಕ್ಕ. ಇಂದ್ರನ ನಗುವಿನಿಂದ ಮರುತ್ತನಿಗೆ ಧೈರ್ಯ ಬಂತು. ಮರುತ್ತ ಹೇಳಿದ, ಇಂದ್ರನೇ, ಒಳ್ಳೆಯ ಕಣ್ಣಿನಿಂದ ನೋಡು. ನೀನು ಬಂದಿದ್ದಿ ಈ ಯಜ್ಞ ಸಫಲವಾಗಲಿ, ನನ್ನ ಜೀವನ ಸಫಲವಾಗಲಿ. ಆದರೆ ನನಗೆ ಯಜ್ಞ ಮಾಡಿಸುವವರು ಸಂವರ್ತರೇ, ಬೃಹಸ್ಪತ್ಯಾಚಾರ್ಯರಲ್ಲ. ಜಾನಾಮಿತೆ ಗುರುಮೇತಂ ತಪೋಧನಂ ಬೃಹಸ್ಪತೇರನುಜಂ ತಿಗ್ಮತೇಜತಂ. ಆಗ ಇಂದ್ರ ಹೇಳಿದ, ನನಗೆ ಗೊತ್ತಿಲ್ಲೇನು, ಬೃಹಸ್ಪತಿಯ ಮಗ, ಬೃಹಸ್ಪತಿಯ ತಮ್ಮ ಸಂವರ್ತರು ಚೆನ್ನಾಗಿ ಗೊತ್ತು. ಅವರು ಆಹ್ವಾನ ಮಾಡಿದ್ರು ಅಂತಾನೆ ಬಂದೆ. ನನಗೆ ನಿನ್ನ ಮೇಲೆ ಪ್ರೀತಿ ಇದೆ, ಕೋಪವಿಲ್ಲ. ಯದಿ ಪ್ರೀತಸ್ತ್ವಮಸಿ ವೈ ದೇವರಾಜ ತಸ್ಮಾತ್ ಸ್ವಯಂ ಶಾಧಿ ಯಜ್ಞೇ ವಿಧಾನಂ ಸ್ವಯಂ ಸರ್ವಾನ್ ಕುರು ಮಾರ್ಗಾನ್ ನರೇಂದ್ರ ಜಾನಾತ್ವಯಂ ಸರ್ವಲೋಕಶ್ಚ ದೇವಾ. ಆಗ ಸಂವರ್ತರು ಹೇಳಿದ್ರು, ಹೌದೇನು, ಒಂದು ಪ್ರಾರ್ಥನೆ ಇದೆ. ನನ್ನ ಮೇಲೆ ಪ್ರೀತನಾಗಿದ್ರೆ ಈ ಯಜ್ಞದಲ್ಲಿ ಎಲ್ಲರಿಗೂ ಕಾಣುವಂತೆ ಓಡಾಡು. ಅಷ್ಟೇ ಅಲ್ಲ, ನಿನ್ನ ಪರಿವಾರದಲ್ಲಿರುವ ಎಲ್ಲ ದೇವತೆಗಳು ಕೂಡ ಎಲ್ಲರಿಗೂ ತೋರುವಂತೆ ಓಡಾಡಬೇಕು. ಅಂದ್ರೆ ನಾವು ಒಂದು ಯಜ್ಞದಲ್ಲಿ ಭಾಗವಹಿಸ್ತೇವಲ್ಲ, ಆ ತರಹ ನೀನು ಮತ್ತೆ ನಿನ್ನ ಪರಿವಾರದವರು ಓಡಾಡಬೇಕು. ಈ ರೀತಿಯಾಗಿ ಹೇಳಿದಾಗ ಎಲ್ಲ ದೇವತೆಗಳಿಗೆ ಹೇಳಿದರಂತೆ. ಸಭಾ ಕ್ರಿಯಂತಾಂ ಆವಸತಾಶ್ಚ ಮುಖ್ಯಾ ಸಹಸ್ರಶಃ ಚಿತ್ರಭೌಮಾ ಸಮೃದ್ಧಾ. ಅನ್ನದಿಂದ ಸಮೃದ್ಧವಾದ ಶಾಲೆಗಳನ್ನು ಮಾಡ್ರಿ. ಶಾಲೆ ಅಂದ್ರೆ ಮನೆ, ಸಭೆಗಳಾಗಲಿ, ಆಯ್ತಾ. ಕ್ಲುಪ್ತಾಸ್ಥೂಣ ಕುರುತಾರೋಹಣಾನಿ ಗಂಧರ್ವಾಣಾಮಪ್ಸರಸಾಂಚ ಶೀಘ್ರಂ. ಗಂಧರ್ವರ ಅಪ್ಸರೆಯರ ನರ್ತನ, ನಾಟಕ ಮೊದಲಾದವುಗಳು ಜರುಗಲಿ. ಈ ಯಜ್ಞವಾಟ ಸ್ವರ್ಗವೇ ಆಗಲಿ. ಇತ್ಯುಕ್ತಾಸ್ತೆ ಚಕ್ರುರಾಶು ಪ್ರತೀತಾ ದಿವೌಕಸಶ್ಚಕ್ರವಾಕ್ಯಾನ್ನರೇಂದ್ರ ತಥೋ ವಾಕ್ಯಂ ಪ್ರಾಹ ರಾಜಾನಮಿಂದ್ರ ಪ್ರೀತೋ ರಾಜನ್ ಪೂಜಯಾನೋ ಮರುತ್ತಂ. ಈ ರೀತಿಯಾಗಿ ಇಂದ್ರ ಆಜ್ಞೆ ಮಾಡಿದ ಮೇಲೆ ದೇವತೆಗಳು ಕೇಳದೇ ಇರ್ತಾರೇನು? ಆ ವೈಭವವನ್ನ ಈ ಭೂಲೋಕ ಆತನಕ ಕಂಡಿರಲಿಲ್ಲ. ದೇವತೆಗಳೆಲ್ಲ ಸಂತೋಷಪಟ್ರು. ಇಂದ್ರ ಹೇಳ್ತಾನೆ, ರಾಜನ್, ನಿನ್ನಲ್ಲಿ ನಾನು
ಅತ್ಯಂತ ಪ್ರೀತನಾಗಿದ್ದೇನೆ. ಅದರ ಪರಿಣಾಮ ಏನು ಅಂತ ಹೇಳಿದ್ರೆ, ಭೂಲೋಕದಲ್ಲಿ ಮೊದಲ ಬಾರಿಗೆ ನಿನ್ನ ಯಜ್ಞದಲ್ಲಿ ನಾವು ಕಾಣುತ್ತೇವೆ. ಆಗ್ನೇಯಂ ವೈ ಲೌಹಿತಮಾಲಭಂತಾಂ ವೈಶ್ವದೇವಂ ಬಹುರೂಪಂಚರಾಜನ್ ನೀಲಂಚೋಕ್ಷಾಣಂ ಮೇಧ್ಯಮದ್ಯಾಲಭಂತಾಂ ವಿಲೋಭ್ಯಚ್ಛಿತ್ವಾ ಮತ್ಪ್ರತಿಷ್ಠಾಂ ದ್ವಿಜೇಂದ್ರಾಹ. ಇವತ್ತು ನಾನು ಹೇಳ್ತೇನೆ ಕೇಳಿ. ನಾನು ಹೇಳಿದಂತೆ ದೇವತೆಗಳಿಗೆ ಬಲಿಕ್ರಿಯೆ ಆಗಬೇಕು. ಅಗ್ನಿಗೆ ಲೋಹಿತ ಕೆಂಪು ಮೃಗವನ್ನ ರೋಹಿತ ಅಂತಲೂ ಹೇಳ್ತಾರೆ, ಜಿಂಕೆ, ಅದನ್ನ ಬಲಿ ಕೊಡ್ರಿ. ವೈಶ್ವದೇವಂ ಬಹುರೂಪಂಚರಾಜನ್, ವಿಶ್ವೇ ದೇವತೆಗಳಿಗೆ ಬಹಳ ತರಹದ ಪಶುಗಳನ್ನು ಬಲಿ ಕೊಡ್ರಿ. ನೀಲಂಚೋಕ್ಷಾಣಂ ಮೇಧ್ಯ ಮಧ್ಯಾಲಭಂತಾಂ, ನೀಲಿ ಬಣ್ಣದ ಎತ್ತನ್ನು ಬಲಿ ಕೊಡಿ. ವಿಲೋಭ್ಯಚ್ಛಿತ್ವಾ ಮತ್ಪ್ರತಿಷ್ಠಾಂ ದ್ವಿಜೇಂದ್ರಾಂ ತಥೋ ಯಜ್ಞೋ ವವೃಧೇ ತಸ್ಯ ರಾಜ್ಞಃ. ಈ ರೀತಿಯಾಗಿ ಆ ಯಜ್ಞ ಇಂದ್ರ ಸ್ವಯಂ ಕಾಣಿಸಿಕೊಂಡು ನಡೆಯಿತು. ಅಲ್ಲಿ ಅದ್ಭುತವಾಗಿ ವಿಶ್ವೇ ದೇವತೆಗಳೆಲ್ಲ ಸಭಾಸದರು ಆಯ್ತಾ. ಮರುದ್ದೇವತೆಗಳೆಲ್ಲ ಎಲ್ಲರೂ ಕೂಡ, ಮರುದ್ದೇವತೆಗಳು ಮಾತ್ರ ಅಲ್ಲ, ಎಲ್ಲರೂ ಕೂಡ ಅನ್ನನಿಜಹುರುಹು ಸ್ವಯಂ ಆ ಯಜ್ಞದಲ್ಲಿ ಅವನ ಹಾಕಿದ ಅನ್ನವನ್ನು ಉಂಡ್ರಂತೆ. ತತಸ್ಸಂವರ್ತಶ್ಚಿತ್ಯಗತೋ ಮಹಾತ್ಮ ಯಥಾವನ್ಹಿ ಪ್ರಜ್ವಲತೋ ದ್ವಿತೀಯ. ಆಮೇಲೆ ಸಂವರ್ತರು ಇನ್ನೊಬ್ಬ ಬೆಂಕಿಯೋ ಎಂಬಂತೆ ಹೊಳೆಯುತ್ತಾ ಆಹುತಿಯನ್ನ ಹಾಕಿಸ್ತಾ ಇದ್ದಾನೆ. ಅಲ್ಲಿ ಇದ್ರಲ್ಲ, ಕೂತಿದ್ರಲ್ಲ ಆ ದೇವತೆಗಳೇ ಬಂದು ಯಜ್ಞದ ಹವಿಸ್ಸನ್ನು ಸ್ವೀಕಾರ ಮಾಡುವುದು. ಏನು ಅದ್ಭುತ! ಈ ತರಹ ಎಲ್ಲಾದ್ರೂ ನೋಡ್ಲಿಕ್ಕಾಗತ್ತಾ? ಪಾಂಡವರ ಯಜ್ಞದಲ್ಲಿಯೂ ಹೀಗಾಗಲಿಲ್ಲ. ಪಾಂಡವರ ಯಜ್ಞದಲ್ಲಿ ದೇವತೆಗಳು ಓಡಾಡ್ತಾ ಇದ್ರು, ಆದ್ರೆ ಜನರು ಗುರುತಿಸಿದ್ದು ಕಡಿಮೆನೆ. ಜನರಿಗೆ ಇದು ಬ್ರಹ್ಮ, ಇದು ರುದ್ರ ಅಂತ ಗೊತ್ತಾಗ್ತಾ ಇರಲಿಲ್ಲ. ಆದ್ರೆ ಇಲ್ಲಿ ಹಾಗಲ್ಲ, ಹಾಗೆ ಗೊತ್ತಾಗಲಿಕ್ಕೆ ಶುರು ಆಯಿತು. ಸರ್ವೇನು ಜ್ಞಾತ ಪ್ರಯಯುಕ್ಪಾರ್ಥಿವೇನ ಯಥಾ ಜೋಷಂ ತರ್ಪಿತ ಪ್ರೀಯಮಾಣ. ಮನೆಗೆ ಬಂದು ಉಂಡು ಹೋಗುವಷ್ಟು ಸಹಜವಾಗಿ ದೇವತೆಗಳು ಬಂದು ಅದನ್ನು ಸ್ವೀಕಾರ ಮಾಡುದು. ಪದೇ ಪದೇ ಕಾರಯಾಮಾತ ಹೃಷ್ಟ. ರಾಜ ಏನು ಮಾಡಿದ? ಪ್ರತಿಯೊಬ್ಬರಿಗೂ ಬಂಗಾರದ ಗಟ್ಟಿಗಳು. ಎಷ್ಟು ಕೊಟ್ಟ ಅಂತ ಹೇಳಿದ್ರೆ ಅಷ್ಟು ಕೊಟ್ಟ. ಏವಂ ಗುಣಂ ಸಂಬಭೂವೇಹ ರಾಜ ಯಸ್ಯ ಕೃತೌ ತತ್ ಸುವರ್ಣಂ ಪ್ರಭೂತಂ. ಎಷ್ಟು ಕೊಟ್ಟ ಅಂದ್ರೆ ಬ್ರಾಹ್ಮಣರಿಗೆ ತಗೊಂಡೋಗಲಿಕ್ಕೆ ಆಗದೆ ಎಲ್ಲವನ್ನ ಅಲ್ಲಲ್ಲೇ ಬಿಟ್ಟೊಟ್ಟೋದ್ರು. ತಮಗೆ ಬೇಕಾದಷ್ಟು ತೀರ ತೃಪ್ತಿಯಾಗಿ ತಗೊಂಡು ಹೋಗಿ ಉಳಿದದ್ದೆಲ್ಲ ಅಲ್ಲಿ ಬಿಟ್ಟು ಹೋದ್ರು. ಆ ಯಜ್ಞದಲ್ಲಿ ಮಾಡಿದ ಬಂಗಾರ ಅಲ್ಲಿದೆ, ಅದನ್ನು ತಗೊಂಡು ಬಂದು ನೀನು ಯಜ್ಞ ಮಾಡು. ತಥೋ ರಾಜ ಪಾಂಡವೋ ಹೃಷ್ಟರೂಪ ಶ್ರುತ್ವಾ ವಾಕ್ಯಂ ಸತ್ಯವತ್ಯಾಸುತಸ್ಯ ಮನಶ್ಚಕ್ರೇ ತೇನ ವಿತ್ತೇನ ಎಷ್ಟುಂ ತಥೋ ಮಾತ್ಯೈರ್ಮಂತ್ರಯಾಮಾತ ಭೂಯಃ. ಈಗ ಧರ್ಮರಾಜನ ಮುಖ ಅರಳಿತು. ಯಾಕೆ ಅಂದ್ರೆ ಯಜ್ಞ ಮಾಡ್ತಾನೆ, ಯಜ್ಞದಲ್ಲಿ ದುಡ್ಡು ಖರ್ಚು ಮಾಡಲಿಕ್ಕೆ ಪ್ರಜೆಗಳಿಗೆ ತೆರಿಗೆ ಹಾಕಬೇಕಿಲ್ಲ, ಬೇರೆ ರಾಜರ ಮೇಲೆ ದಾಳಿ ಮಾಡಬೇಕಿಲ್ಲ. ಆದ್ದರಿಂದ ಪೂರ್ಣವಾಗಿ ಏನಾಯಿತು, ಅವನು ಒಪ್ಪಿಕೊಂಡ. ಹೀಗೆ 10ನೇ ಅಧ್ಯಾಯ. ಇತ್ಯುಕ್ತೆ ನೃಪತೌ ತಸ್ಮಿನ್ ವ್ಯಾಸೇನಾದ್ಭುತ ಕರ್ಮಣ ವಾಸುದೇವೋ ಮಹಾತೇಜಾಃ ತಥೋ ವಚನಮಾದದೇ. ವೇದವ್ಯಾಸರು ಹೇಳಿದರು, ಯಜ್ಞ ಮಾಡಬಹುದು ಅಂತ ಖುಷಿಯಾಯಿತು ಧರ್ಮರಾಜನಿಗೆ, ಧರ್ಮ ಕಾರ್ಯ ಮಾಡಬಹುದು ಅಂತ ಖುಷಿಯಾಯಿತು. ಆದರೆ ಯುಧಿಷ್ಠಿರನ ಮನಸ್ಸಿನ ಮೂಲೆಯಲ್ಲಿ ಎಲ್ಲೋ ಒಂದು ಕಡೆ ಅತೃಪ್ತಿ ಇದೆ. ಅಯ್ಯೋ ಕೊಂದಿದ್ದೇನೆ ನಾನು, ಅಯ್ಯೋ ಕೊಂದಿದ್ದೇನೆ ನಾನು ಅಂತ. ವಿಷಣ್ಣ ಮನತಂ ಪಾರ್ಥಂ ಜ್ಞಾತ್ವಾ ವೃಷ್ಟಿಕುಲೋದ್ವಾಹ ಆಶ್ವಾಸಯನ್ ಧರ್ಮಸುತಂ ಪ್ರವಕ್ತುಮುಪಚಕ್ರಮೇ. ಆಗ ಮತ್ತೆ ಕೃಷ್ಣ ಮಾತನಾಡ್ಲಿಕ್ಕೆ ಶುರು ಮಾಡಿದ. ಧರ್ಮರಾಜನ ವಿಷಾದ ಅನ್ನೋದು ಕೃಷ್ಣನ ಮಾತನ್ನು ನಮಗೆ ಒದಗಿಸಿಕೊಡುತ್ತಲ್ಲ.
ಸರ್ಮಂ ಜಿಹ್ಮಂ ಮೃತ್ಯುಪದಂ ಆರ್ಜವಂ ಬ್ರಹ್ಮಣ ಪದಂ ಏತಾವಾನ್ ಜ್ಞಾನ ವಿಷಯ ಕಿಂ ಪ್ರಲಾಪ ಕರಿಷ್ಯತಿ. ಕೃಷ್ಣ ಹೇಳ್ತಾನೆ, ಸರ್ವಂ ಜಿಹ್ಮಂ ಮೃತ್ಯುಪದಂ, ವಕ್ರವಾದದ್ದೆಲ್ಲ ಸಾವಿನ ಮನೆ. ಆರ್ಜವಂ ಬ್ರಹ್ಮಣ ಪದಂ, ಶಾಸ್ತ್ರ ಹೇಳಿದಂತೆ ರುಜುವಾಗಿ ನಡೆಯೋದಿದೆಯಲ್ಲ ಅದು ದೇವರಿಗೆ ಪ್ರಿಯವಾದದ್ದು. ಏತಾವಾನ್ ಜ್ಞಾನ ವಿಷಯ, ಇಷ್ಟೇ, ಇದು ಜ್ಞಾನಕ್ಕೆ ವಿಷಯವಾಗಬೇಕಾದದ್ದು. ಕಿಂ ಪ್ರಲಾಪ ಕರಿಷ್ಯತಿ, ಏನೇನೋ ಹೇಳಿದರೆ ಏನೇನೋ ಮಾಡಿದ್ರೆ ಏನ್ ಪ್ರಯೋಜನ? ನೈವತೆ ಅನುಷ್ಠಿತಂ ಕರ್ಮ ನೈವತೆ ಶತ್ರವೋಜಿತಾ ಕಥಂ ಶತ್ರಂ ಶರೀರಸ್ಥಂ ಆತ್ಮನೋ ನಾವಬುದ್ಧಸೇ. ನೀನು ಏನು ಕೆಲಸ ಮಾಡಿದಿ? ನೀನು ಮಾಡಿದ ಕರ್ಮ ಯಾವುದೂ ಸಫಲವಾಗಿಲ್ಲ. ಯಾಕೆ ಅಂದ್ರೆ ಮನಸ್ಸಿನಲ್ಲಿ ಕ್ಲಾರಿಟಿ ಇಲ್ಲ. ಮನಸ್ಸಿನಲ್ಲಿ ಕ್ಲಾರಿಟಿ ಇಲ್ಲದೆ ಹೋದ್ರೆ ಏನ್ ಮಾಡಿ ಏನ್ ಪ್ರಯೋಜನ? ಇಷ್ಟೊಂದು ಯಾಗ ಮಾಡಿದೆ, ಇಷ್ಟೊಂದು ಯಜ್ಞ ಮಾಡಿದೆ, ಭೀಷ್ಮಾಚಾರ್ಯರ ಹತ್ರ ತಿಂಗಳಾನುಗಟ್ಲೆ ಕೇಳಿದೆ, ಏನಪ್ಪ ಏನ್ ಪ್ರಯೋಜನ ಆಯ್ತು? ಕ್ಲಾರಿಟಿನೇ ಬರಲಿಲ್ಲ. ಕ್ಲಾರಿಟಿ ಇರಬೇಕು. ಎಲ್ಲ ಹೇಳಿದ ಹೌದು, ಆದರೂ ಕೂಡ ಅಂತ ಶುರು ಮಾಡೋದು. ನನಗೆ ಮೊನ್ನೆ ಒಬ್ರು ವೇದದ ಅಪೌರುಷೇಯತ್ವ ನನಗೆ 30 ವರ್ಷದಿಂದ ಕಾಡಿಸ್ತಾ ಇದೆ. ವೇದದ ಅಪೌರುಷೇಯತ್ವ ಹೇಗೆ ಅಂತ. ವೇದ ಅನ್ನೋದು ಜಡ ಅಲ್ವೇ? ಅದು ಜ್ಞಾನಬೋಧಕ ಹೇಗಾಗತ್ತೆ? ವೇದ ಅನ್ನೋದು ಜಡ. ವರ್ಣ, ವೇದ ಅಂದ್ರೆ ಏನು? ವರ್ಣಗಳ ಸಮೂಹ. ಆ ವರ್ಣಗಳ ಸಮೂಹಕ್ಕೊಂದು ಆರ್ಡರ್ ಇದೆ, ಅದು ನಿತ್ಯ, ಒಪ್ಕೊಳ್ತೀನಿ. ಆದ್ರೆ ಅದು ನಮ್ಗೆ ಜ್ಞಾನ ಹೇಗೆ ಬೋಧಿಸುತ್ತೆ ಅಂತ. ಅದು ಜ್ಞಾನಬೋಧಕ ಅಲ್ಲ, ಜ್ಞಾನಬೋಧನ ಸಲಕರಣೆ, ಸಾಮಗ್ರಿ ಅಷ್ಟೆ. ಈ ಅಕ್ಷರಗಳು ಜ್ಞಾನಬೋಧಕವಾ? ಒಂದು ಪುಸ್ತಕ ಇದೆ, ಆ ಪುಸ್ತಕದಲ್ಲಿ ವರ್ಣಗಳಿದೆ, ಆ ವರ್ಣಗಳ ಆರ್ಡರ್ ಇದೆ, ಅದೇ ನಮಗೆ ಜ್ಞಾನಬೋಧಕವಾ? ಅದು ಜ್ಞಾನಬೋಧಕ ಅಲ್ಲ, ಜ್ಞಾನಕ್ಕೆ ಕರಣ, ಇನ್ಸ್ಟ್ರೂಮೆಂಟ್ ಅಷ್ಟೆ. ಅಲ್ಲ, ಇದು ಪೌರುಷೇಯ, ಅದು ಅಪೌರುಷೇಯ ಅಷ್ಟೇ. ಅಲ್ಲ, ನನಗಿನ್ನೂ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇದೆ. ಅಲ್ಲ, ತಿಳ್ಕೊಳ್ಳಿ, ಈ ಪುಸ್ತಕ ಓದಿ, ಈ ಪುಸ್ತಕ ಓದಿ, ಇದನ್ನ ಕೇಳಿ. ಅಲ್ಲ, ಆದರೂ ಕೂಡ ನಂದು ಪರಿಹಾರ ಆಗಲ್ಲ. ಓದಿದ ಮೇಲೂ ನನಗೆ ಸಂಶಯ ಇದೆ ಅಂತ ನಿಮಗೆ ಅನ್ನಿಸಿದ್ರೆ ಓದೋದು ಬಿಟ್ಬಿಡಿ, ಓದಲೇಬೇಡಿ. ಯಾಕೆಂದ್ರೆ ನಿಮಗೇನಂತ ಇದೆ? ಹೌದು, ನೀವು ಹೇಳಿದ್ದನ್ನೆಲ್ಲವನ್ನ ಓದಿದ ಮೇಲೂ ಕೂಡ ನನಗೆ ನನ್ನ ಸಂಶಯ ಹಾಗೇ ಇರುತ್ತೆ ಅಂದ್ರೆ ಯಾಕೆ ಓದ್ತೀರಾ? ಈಗಲೇ ನಿಶ್ಚಯ ಆಗೋಗಿದೆ, ಸಂಶಯ ಇರಬೇಕು ಅಂತ ನಿಶ್ಚಯ ಆಗೋಗಿದೆ ನಿಮಗೆ. ಹಾಗೆ ಡಿಸೈಡ್ ಮಾಡಿ ಓದಬೇಡಿ, ಓದಲೇಬೇಡಿ. ಪ್ರಶ್ನೆ ನಮಗೆ ಉತ್ತರ ಬೇಕು ಅಂತ ಇರಬೇಕೇ ವಿನಃ ಉತ್ತರ ಬೇಡ ಅಂತ ಪ್ರಶ್ನೆ ಮಾಡಬಾರ್ದು ಯಾವತ್ತೂ ಕೂಡ. ಉತ್ತರ ಬೇಡ ಅಂತ ಪ್ರಶ್ನೆ ಮಾಡಿದ್ರೆ ಅದು ನಮಗೆ ತೊಂದರೆ. ಉತ್ತರ ಕೇಳೋದು ಅಷ್ಟು ವೇಸ್ಟ್ ಆಗತ್ತಲ್ವಾ? ಅಷ್ಟು ಹೇಳುವವರ ಶ್ರಮ, ಹೇಳುವವರ ಅಧ್ಯಯನ ಎಲ್ಲ ಇವರ ಮನಸ್ಸಿನ ಒಂದು ತಡೆಯಿಂದಾಗಿ ಹೊರಟೋಗ್ಬಿಡುತ್ತೆ. ಹಾಗಾದ್ರೆ ಯಾಕಪ್ಪ ಕೇಳಬೇಕು? ಆದ್ದರಿಂದ ನೈವತೆ ಅನುಷ್ಠಿತಂ ಕರ್ಮ, ಕ್ಲಾರಿಟಿ ಮೂಡೋದಿದೆಯಲ್ಲ ಕರ್ಮದ ಪ್ರಯೋಜನ. ಇಷ್ಟು ಹೇಳಿದ ಮೇಲೂ ಗೊಂದಲ ಇದ್ರೆ ಹೀಗೂ ಆಗಬಹುದು ಹಾಗೂ ಆಗ್ಬಹುದು. ಯಾಕೆ? ಅದಕ್ಕೊಂದು ಓಟು ಇದಕ್ಕೊಂದು ಓಟು ಹೀಗಿರೋದು ಕೆಲವ್ರು ಗೊತ್ತಿರುತ್ತೆ, ಖಂಡಿತ ಗೊತ್ತಿರುತ್ತೆ. ಆದ್ದರಿಂದ ಅಭಿಮಾನಿ ದೇವತೆಗಳೇ ಜ್ಞಾನಬೋಧಕ ಅಂತ ಹೇಳಬಹುದು. ಆದ್ರೆ ಅವ್ರು ಇನ್ನೂ ಅಲ್ಲಿ ತನಕ ಬರ್ಲಿಕ್ಕೆ ತಯಾರೇ ಇಲ್ಲ. ಅತ್ರ ತೇ ವರ್ತಯಿಷ್ಯಾಮಿ ಯಥಾ ಧರ್ಮಂ ಯಥಾ ಶ್ರುತಂ ಕಥಂ ಶತ್ರುಂ ಶರೀರಸ್ಥಂ ಯಥಾ ಆತ್ಮನೋ ನಾವಬುದ್ಧಸೇ. ಆದರೆ ನೀನು ಇಷ್ಟೆಲ್ಲ ಧರ್ಮಾಚರಣೆಯನ್ನ ಮಾಡಿ ಇಷ್ಟೆಲ್ಲ ಮುಂದೆ ಬಂದು
ಮಾಡಿದ್ದೇನಪ್ಪ ಅಂತಂದ್ರೆ ಸಂಶಯವನ್ನು ಉಳಿಸಿಕೊಂಡದ್ದು. ಸಂಶಯ ಅನ್ನೋದು ನಮ್ಮ ಶರೀರದ ಒಳಗಡೆ ಇರುವಂತಹ ಒಬ್ಬ ದೊಡ್ಡ ಶತ್ರು. ಆ ಸಂಶಯ ಹೇಗೆ? ಸಂಶಯ ಬರೋದು ತಪ್ಪಲ್ಲ, ಪ್ರಶ್ನೆ ಬರೋದು ತಪ್ಪಲ್ಲ. ಸಂಶಯ ಅನ್ನೋದು ದೋಷದಿಂದ ಬರೋದು, ಓಕೆ, ಆದ್ರೂ ತಪ್ಪಲ್ಲ ಅದು. ಸಂಶಯ ಅನ್ನೋದು ದೋಷದಿಂದ ಬರೋದು. ಹೇಗೆ ರೋಗ ಅಂತನ್ನೋದು ದೋಷದಿಂದ ಬರುತ್ತೋ ಹಾಗೆ ಸಂಶಯ ಅನ್ನೋದು ದೋಷದಿಂದ ಬರೋದು. ಆ ಸಂಶಯ ಪರಿಹಾರ ಆಗಲಿಕ್ಕೆ ಅಂತ ಇರುತ್ತೆ. ಆದರೆ ನಾವು ಆ ಸಂಶಯ ಪರಿಹಾರ ಮಾಡ್ಕೊಳ್ಬಾರದು ಅಂತ ಗಟ್ಟಿ ಉಳಿಸ್ಕೊಂಡ್ಬಿಟ್ರೆ ಪ್ರಯೋಜನ ಏನು? ಅಂದ್ರೆ ಎದುರುಗಡೆ ಇರುವವರ ಜ್ಞಾನವನ್ನು ನಾನು ಸ್ವೀಕಾರ ಮಾಡಲ್ಲ ಅಂತ ಆಯ್ತಲ್ಲ. ಸಂಶಯವನ್ನೇ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಅದೇ ಅಲ್ವಾ ಪ್ರತಿಭಟನೆ. ನೀವೇನೇ ಹೇಳಿ ನನಗಂತೂ ಕನ್ವಿನ್ಸ್ ಆಗಲ್ಲಪ್ಪ. ಅಯ್ಯ ರಾಮ, ಇನ್ನು ಹೇಳೇ ಇರಲ್ಲ ಮಾತು. ದೇವರ ಬಗ್ಗೆ ಪ್ರಶ್ನೆ ಮಾಡಬೇಕು ಅಂತ ಬರ್ತಾರೆ, ಅಥವಾ ಯಾವುದೋ ಗ್ರಂಥದ ಬಗ್ಗೆ ಪ್ರಶ್ನೆ ಮಾಡಬೇಕು ಅಂತ ಬರ್ತಾರೆ. ಅವರು ಹೆಂಗ್ ಕನ್ಕ್ಲೂಷನ್ ಇರುತ್ತೆ ಗೊತ್ತಾ? ನೀವು ಗಮನಿಸ್ಬೇಕು ಅದನ್ನೆಲ್ಲ. ನೀವೇನೇ ಹೇಳಿ ನನಗಂತೂ ಅದು ಕನ್ವಿನ್ಸ್ ಆಗಲ್ಲ. ಏಯ್, ಪ್ರಶ್ನೆನೇ ಇನ್ನು ಕೇಳಿಲ್ಲ ನಮ್ಮ ಹತ್ರ, ಆಗಲೇ ನೀವು ಹಿಂಗ್ ತೀರ್ಮಾನ ಮಾಡ್ಬಿಟ್ರೆ. ಸಂಶಯಾತ್ಮ ವಿನಶ್ಯತಿ ಅಂತ ಇಂಥವ್ರಿಗೇನೆ ಹೇಳಿದ್ದು. ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂತ ಇರಬೇಕೇ ವಿನಃ ಉತ್ತರ ಸಿಗಲ್ಲ ಇವ್ರ ಹತ್ರ ಅಂತ ಬಂದು ಕೇಳಬೇಡಿ. ಹಾಗಾಗತ್ತೆ. ಇಂದ್ರಸ್ಯ ಸಹ ವೃತ್ರೇಣ ಯಥಾ ಯುದ್ಧಮವರ್ತತ. ನಾನು ಹೇಳಲಿಕ್ಕೆ ಹೊರಟಿರೋದು ಇಂದ್ರನ ಕಥೆ. ಬಹಳ ಹಿಂದೆ ವೃತ್ರ ಇಡೀ ಭೂಮಿಯನ್ನು ವ್ಯಾಪಿಸಿ ಬಿಟ್ಟ. ದೃಷ್ಟ್ವಾ ಚ ಪೃಥಿವೀಂ ವ್ಯಾಪ್ತಾಂ ಗಂಧಸ್ಯ ವಿಷಯೇ ಹೃತೆ ಧರಾಹರಣ ನಿರ್ಗಂಧ ವಿಷಯ ಸಮಪದ್ಯತಾ. ವೃತ್ರ ಮತ್ತೆ ಇಂದ್ರರ ಯುದ್ಧ ಕೇವಲ ಒಮ್ಮುಖ ಅಲ್ಲ, ಅದಕ್ಕೆ ಹಲವು ಮುಖ. ವೇದದಲ್ಲಿ ಬರುವಂತಹ ವೃತ್ರನ ಕಥೆ ನೀವು ಭಾಗವತದಲ್ಲಿ 6ನೇ ಸ್ಕಂಧದ ಪುರಾಣ 6ನೇ ಸ್ಕಂಧದಲ್ಲಿ ಕೇಳಿದ್ದೀರಾ. ಭಾಗವತ ಪುರಾಣದ 6ನೇ ಸ್ಕಂಧದ ವೃತ್ರನ ಕಥೆಯನ್ನು ಕೇಳಿದ್ದೀರಾ. ಆದರೆ ಅದು ಹೇಳಿದ್ದು ಏನಿದೆ, ಎಷ್ಟು ವ್ಯಾಪ್ತ ಅಂತ ಗೊತ್ತಾಗಬೇಕಾದ್ರೆ ವೇದದಲ್ಲಿರುವ ವೃತ್ರನ ಕಥೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಈ ವೃತ್ರ ಏನಿದ್ದಾನೆ ಒಂದು ತರಹ ದಾಳಿ ಮಾಡಲಿಲ್ಲ. ಭೂಮಿಯ ಒಳಗಡೆ ಪ್ರವೇಶ ಮಾಡಿ ಎಲ್ಲ ಪರಿಮಳವನ್ನು ಅಪಹರಿಸಿಬಿಟ್ಟ. ಯಾರ ಮೂಗಿಗೂ ಪರಿಮಳ ಬರದಂತೆ ಆವರಿಸಿದ. ವೃತ್ರ ಅಂದ್ರೇನು? ಆವರಿಸಿದವ. ವೃತ್ರ ಅನ್ನೋ ಅಂದ್ರೆ ಏನು ಅಂದ್ರೆ ಆವರಿಸಿದವ. ಅಜ್ಞಾನವನ್ನು ವೃತ್ರ ಅಂತ ಕರೀತಾರೆ ವೇದದಲ್ಲಿ. ಗೊತ್ತಾಯ್ತಾ? ವೇದಕ್ಕೆ ಅಧ್ಯಾತ್ಮಾರ್ಥ ಹೇಗೆ ಅಂದ್ರೆ ಇಂದ್ರೋ ವೃತ್ರಂ ಹತ್ವಾ ಮಹಾನಭವತ್. ಮನಸ್ಸು ಅಜ್ಞಾನವನ್ನ ಕಳೆದು ಮಹಾನ್ ಆಯಿತು. ಅಹಿಹಿ ಅಂತ ಎಂದೂ ಬಿಡದವ. ಒಂದು ಹಾವು ಅಂತ ಅರ್ಥ ಅಲ್ಲ, ಸಂಶಯ ಅಹಿ ಅಂತಂದ್ರೆ. ಋಗ್ವೇದದಲ್ಲಿ ಬರುವ ಇಂತಹ ಪ್ರತಿಮೆಗಳನ್ನ ಬಹಳ ಸೊಗಸಾಗಿ ಸ್ವಲ್ಪ ಮಟ್ಟಿಗೆ ನಾಟಕದಲ್ಲಿ ತಂದದ್ದು ಬಹಳ ಹಿಂದೆ, ಎಲ್ಲರಿಗೂ ಮರ್ತೋಗಿದೆ. ಅದು ಯಜ್ಞ ಅಂತ ಒಂದು ನಾಟಕ. ಅದನ್ನು ಬರೆದವರು ಒಬ್ರು ಆರ್ಯ ಅಂತ. ಬಹಳ ಚೆನ್ನಾಗಿದೆ ಆ ನಾಟಕ, ಆದ್ರೆ ಅದು ಇವತ್ತೆಲ್ಲೂ ಸಿಗಲ್ಲ. ಭಾರಿ ಸಮಸ್ಯೆ ಅದು. ಬಹಳ ಚೆನ್ನಾಗಿದೆ, ನೋಡೋಣ. ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂದ್ರೆ, ಈ ಯಜ್ಞ ಅಂತನ್ನೋ ಒಂದು ನಾಟಕ ಬರೆದ್ರು ಅನ್ನಲ್ಲ, ಅವರು ಋಗ್ಭಾಷ್ಯವನ್ನು ಓದಿದ್ರು. ಅದರಿಂದಾಗಿ ಅದು ಆ ಥರ ಬಂದಿದೆ. ಮಧ್ವರ ಋಗ್ಭಾಷ್ಯದಲ್ಲಿ ಇಂದ್ರ ಹಾಗೂ ವೃತ್ರರ ಯುದ್ಧದ ಬಹಳ ಆಯಾಮಗಳನ್ನು ಕವರ್ ಮಾಡಿದ್ದಾರೆ. ಬಹಳ ಆಯಾಮಗಳನ್ನು. ನಿಮಗೆ ಇಡೀ ವೇದದಲ್ಲಿರುವ ಇಂದ್ರ ಹಾಗೂ ವೃತ್ರರ ಗಲಾಟೆ, ವಸಿಷ್ಠ ಹಾಗೂ ವಿಶ್ವಾಮಿತ್ರರ ಗಲಾಟೆ ಎಲ್ಲ ನೋಡ್ಬೇಕದು.
ಮೂರನೆಯ ಮಂಡಲದಲ್ಲಿ, 7, 8ನೆಯ ಮಂಡಲದಲ್ಲಿ ನೋಡಬೇಕಾಗತ್ತೆ. ಆ ವ್ಯಾಪಕವಾದ ಅಧ್ಯಯನ ಮಾಡಿದಾಗ ನಿಮಗೆ ಆ ಇಂದ್ರ ಹಾಗೂ ವೃತ್ರರ ಕಥೆ ಎಷ್ಟು ದೊಡ್ಡದು ಅಂತ. ನಾನು ಯಾಕೆ ಅಷ್ಟು ದೊಡ್ಡ ಕ್ಯಾನ್ವಾಸ್ ಇದೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಮನಸ್ಸು ಅಷ್ಟು ಜಿಗಿಬೇಕು ನೋಡಿ. ದೃಷ್ಟ್ವಾಚ ಪೃಥಿವೀಂ ವ್ಯಾಪ್ತಾಂ ಗಂಧಸ್ಯ ವಿಷಯೇ ಹೃತೆ. ವೃತ್ರ ಅನ್ನುವವ ಗಂಧವನ್ನೆಲ್ಲ ಅಪಹರಿಸಿದ, ಪರಿಮಳವನ್ನೆಲ್ಲ ಅಪಹರಿಸಿದ, ಕೆಟ್ಟ ವಾಸನೆ ಮಾತ್ರ ಉಳಿತು. ಶತಕ್ರತುಶ್ಚುಕೋಪಾಥ ಗಂಧಸ್ಯ ವಿಷಯೇ ಹೃತೆ ವೃತ್ರಸ್ಯ ಯತತಃ ಕ್ರುದ್ಧೋ ಘೋರಂ ವಜ್ರಮವಾಸೃಜತ್. ಆಗ ಭೂಮಿಯೆಲ್ಲ ಬರಡಾಯ್ತಲ್ಲ. ಭೂಮಿಯಲ್ಲಿರುವ ಸಾರ ಏನು? ಪರಿಮಳ, ಕಂಪು. ಆ ಭೂಮಿಯಲ್ಲಿರುವ ಪರಿಮಳವೆಲ್ಲ ಹೋದಾಗ ಎಂತ ಮಾಡೋದು? ಸಿಟ್ಟಿನಿಂದ ಯುದ್ಧಕ್ಕೆ ಅಂತ ಹೊರಟ. ಈ ಸರ್ತಿ ವೃತ್ರ ಏನು ಮಾಡಿದ? ವಿವೇಚತಃ ತಾಂಭಾಂಸಿ ಜಗ್ರಾಹ ವಿಷಯಂ ತತಃ. ಅಂಬಾಂಸಿ ವಿವೇಶ, ನೀರಿನ ಒಳಗಡೆ ಹೊಕ್ಕ, ರಸವನ್ನೆಲ್ಲ ಉಡುಗಿಸಿಬಿಟ್ಟ. ಮತ್ತೆ ಸ್ವಾರಸ್ಯವೇ ಇಲ್ಲ. ಸ್ವಾರಸ್ಯ ಅಂದ್ರೇನು? ಸ್ವರಸ, ಚೆನ್ನಾಗಿರುವ ಸಹಜವಾದ ರಸ ಏನಿದೆ ಅದು ಸ್ವರಸ. ಸ್ವಾರಸ್ಯ ಅಂದ್ರೆ ರಸಭಾವ ಅಂತ ಅರ್ಥ. ಸ್ವಾರಸ್ಯವೇ ಇಲ್ಲ ಆಗಿ ಹೋಯಿತು. ನೀರಿನಲ್ಲಿ ರಸ ಇಲ್ಲದೆ ಹೋದ್ರೆ ಏನ್ ಸಾಯೋದು ಸ್ವಾಮಿ? ನೀರು ಕುಡಿದೆ ಬಾಯಾರಿಕೆ ಆಯಿತು, ರಸಾಸ್ವಾದ ಆಗಲಿಲ್ಲ. ಎಂತ ಕತೆ ಅದು? ಬಾಯಿಯ ಅರಿಕೆ, ಬಾಯಾರಿಕೆ, ಬಾಯಿಯ ಬೇಡುವಿಕೆ ಅಂತ. ಬಾಯಿ ಬೇಡೋದು ಕೇವಲ ತಂಪಿಗಾಗಿಯ, ಉಷ್ಣ ಹೋಗಲಿ ಅಂತನ, ಕಾವು ಉಡುಗಲಿ ಅಂತನ, ದಾಹ ಇಂಗಲಿ ಅಂತನ, ರಸವೂ ಆಸ್ವಾದ ಆಗ್ಬೇಕಲ್ವೋ ಜೊತೆಗೆ. ವೃತ್ರ ಪ್ರವೇಶ ಮಾಡಿದ, ನೀರಿನ ಒಳಗಡೆ ಇರುವ ರಸವನ್ನೆಲ್ಲ ತೆಗೆದ. ಶತಕ್ರತುರಭಿಕ್ರುದ್ಧ ತತ್ರ ವಜ್ರಂ ಅವಾತೃಜತ್ ಸವಧ್ಯಮಾನೋ ವಜ್ರೇಣ ಸಲಿಲೆ ಭೂರಿ ತೇಜತ ವಿವೇಚತಃ ಸಾ ಜ್ಯೋತಿ ಜಗ್ರಾಹ ವಿಷಯಂ ತತಃ. ಇಂದ್ರ ಏನು ಮಾಡಿದ? ವಜ್ರಾಯುಧವನ್ನು ಎಸೆದ. ಆಗ ವೃತ್ರ ಏನು ಮಾಡಿದ? ಬೆಂಕಿಗೆ ಹೋದ. ಬೆಂಕಿಗೆ ಹೋಗಿ ವಿಷಯವನ್ನು ತೆಗೆದ. ಅಲ್ಲಿ ಬೆಳಗು ಅನ್ನೋದೇ ಹೊರಟೋಯ್ತು. ದಾಹ ಇದೆ, ಬೆಳಗಿಲ್ಲ. ಎಂತ ಭಯಾನಕ! ಬೆಳಕಿನ ಜೊತೆಗೆ ಬಿಸಿ ಇರಬೇಕಲ್ವಾ? ಬಿಸಿ ಉಂಟು, ಬೆಳಕಿಲ್ಲ. ಕತ್ತಲು ಕುದ್ದರೆ ಸಮಸ್ಯೆ ಏನು? ಈ ತರಹ ಆಗಿ ಹೋಯ್ತು. ಸವಧ್ಯಮಾನೋ ವಜ್ರೇಣ ಸುಭೃಚಂ ಭೂರಿ ತೇಜತ ವಿವೇಚತಃ ತಾ ವಾಯುಂ ಜಗ್ರಾಹ ವಿಚಯಂ ತತಃ. ಅಲ್ಲಿಂದಲೂ ವಜ್ರಾಯುಧವನ್ನು ಪ್ರಯೋಗ ಮಾಡಿದ. ಆಗ ಏನು ಮಾಡಿದ? ವಾಯುವಿನ ಒಳಗಡೆ ಹೊಕ್ಕ, ಸ್ಪರ್ಶವನ್ನು ಕಸಿದುಕೊಂಡ. ಗಾಳಿ ಬೀಸ್ತಾ ಇದೆ, ಅನುಭವಕ್ಕೆ ಬರ್ತಾ ಇಲ್ಲ. ಇಂಥ ಭಯಾನಕ. ಉಸಿರಾಡ್ಲಿಕ್ಕಾಗ್ತಾ ಇದೆ, ಹೇಗೆ ಉಸಿರಾಡಕ್ಕಾಗ್ತಾ ಇದೆ ಗೊತ್ತಿಲ್ಲ. ವ್ಯಾಪ್ತೆ ವಾಯೌ ಚ ವೃತ್ರೇಣ ಸ್ಪರ್ಶಸ್ಯ ವಿಷಯೇ ಹೃತೆ. ಅಲ್ಲಿಂದ ಆಕಾಶಕ್ಕೆ ಎಸೆದ. ವೃತ್ರ ಏನ್ ಮಾಡಿದ? ಆಕಾಶಕ್ಕೆ ಹೋದ. ಆಕಾಶೆ ವೃತ್ರಭೂತೇಥ ಶಬ್ದಸ್ಯ ವಿಷಯೇ ಹೃತೆ. ಆಕಾಶದ ಒಳಗಡೆ ಹೋಗಿ ಶಬ್ದವನ್ನೆಲ್ಲ ಬ್ಲ್ಯಾಕ್ ಮಾಡಿಬಿಟ್ಟ. ಜಗತ್ತಿನಲ್ಲಿ ಸ್ವಾರಸ್ಯವೇ ಇಲ್ಲ ನೋಡಿ. ಜಗತ್ತಿನಲ್ಲಿ ಸ್ವಾರಸ್ಯವೇ ಇಲ್ಲ, ಶಬ್ದವೇ ಇಲ್ವಲ್ಲ. ಏನು ಭಯಾನಕ! ಯದಿ ಶಬ್ದಾಹ್ವಯಂ ಜ್ಯೋತಿ ಇದಮಂಧನ್ ತಮಃ ಕೃತ್ಸನಂ ಜಾಯೇತ ಭುವನತ್ರಯಂ. ಶಬ್ದವೆಂಬ ಬೆಳಕಿಲ್ದೆ ಹೋದ್ರೆ ಇಡೀ ಏನು ಎಲ್ಲ ಕತ್ತಲು, ಕತ್ಲು, ಕತ್ಲು, ಕತ್ಲು ಅಲ್ವಾ? ಶಬ್ದ ಅನ್ನೋದೊಂದು ಇಲ್ಲದೆ ಹೋದ್ರೆ ಏನು? ಮೃಗಗಳಿಗೂ ನಮಗೂ ಏನು ವ್ಯತ್ಯಾಸ? ಮೃಗಗಳಿಗೇನು ಬೆಳಕಿದೆಯೇ? ಮಾತು ಅನ್ನೋದೊಂದು ಬೆಳಕು ಸ್ವಾಮಿ. ವಾಗೇ ವಾಸ್ಯ ಜ್ಯೋತಿರ್ಭವತಿ. ಮನುಷ್ಯನ ಬೆಳಕುಗಳಲ್ಲಿ ಒಂದು ಮಾತು. ಗೊತ್ತಾಯ್ತಾ? ಎಲ್ಲಿಂದ ತೆಗೆದದ್ದು ಅಂತ. ಮಾತೆಂಬುದು ಜ್ಯೋತಿರ್ಲಿಂಗ. ಇಲ್ಲಿಂದ, ಇಲ್ಲಿಂದಲೇ. ಈ ಹಿನ್ನೆಲೆಯಲ್ಲಿ ವೃತ್ರ ಏನು ಮಾಡಿದ?
ಅಷ್ಟೂ ಪಂಚಭೂತಗಳನ್ನು ಆವರಿಸಿಬಿಟ್ಟ. ಸವಧ್ಯಮಾನೋ ವಜ್ರೇಣ ತಸ್ಮಾದಮಿತ ತೇಜತಾ ವಿವೇತ ತಹಸಾ ಚಕ್ರಂ ಜಗ್ರಾಹ ವಿಷಯಂ ತತಃ. ಸರಿ, ಹೊರಗಡೆ ಎಲ್ಲ ಕಷ್ಟಪಟ್ಟು ಓಡಿಸೋಣ ಅಂದ್ರೆ ವೃತ್ರ ಅಲ್ಲಿಗೆ ಸುಮ್ಮನಾಗಲಿಲ್ಲ. ಇಂದ್ರನ ಒಳಗಡೆಗೆ ಬಂದ್ಬಿಟ್ಟ. ಅಜ್ಞಾನವು ಸಿಕ್ಕಿತು, ಜ್ಞಾನ ಹೊರಟು ಹೋಯಿತು. ಗೊತ್ತಾಯ್ತಾ? ತಥೋ ವೃತ್ರಂ ಚರೀರಸ್ಥಂ ಜಗ್ರಾಹ ಭರತರಜಭ ರಥಂತರೇಣ ತಂ ಸಾಮ್ನಾ ವಸಿಷ್ಠ ಪ್ರತ್ಯಬೋಧಯತ್. ಆಗ ವಸಿಷ್ಠರು ರಥಂತರ ಸಾಮವನ್ನು ಹಾಡಿದರು. ರಥಂತರ ಸಾಮ ಮುಖ್ಯ ಪ್ರಾಣ ಅಭಿಮಾನಿ. ಅದಕ್ಕೆ ವಸಿಷ್ಠರು ರಥಂತರ ಸಾಮವನ್ನು ಹಾಡಿದರು. ಶತಕ್ರತುರದೃಶ್ಯೇನ ವಜ್ರೇಣೇತೇಹನ ಶ್ರುತಂ. ಈ ರೀತಿ ಶತಕ್ರತು ಏನು ಮಾಡಿದ? ಅದೃಶ್ಯವಾದ ವಜ್ರ, ಕಾಣದ ವಜ್ರ ಅಂದ್ರೆ ರಥಂತರ ಸಾಮದಿಂದ ವೃತ್ರನನ್ನು ದೂರ ಮಾಡಿದ. ಮಾತು ಅನ್ನೋದು ಅಥವಾ ವೇದ ಅನ್ನೋದು ಸಜ್ಜನನ ಆಯುಧ ಕೂಡ ಹೌದು. ದುರ್ಜನರ, ದುರುಳರ ಎಲ್ಲವನ್ನ ಕತ್ತರಿಸಿದ. ಇಷ್ಟು ಹೇಳಿ ನ ಶ್ರುತಂ, ನಾವು ಹೀಗೆ ವೇದದಲ್ಲಿ ಕೇಳಿದ್ದೇವೆ. ಕತೆ ಅಬ್ರಪ್ಟ್ ಆಗಿ ಎಂಡ್ ಆಗೋಗುತ್ತೆ. ಏನ್ರಿ ಇದು? ಇಷ್ಟು ಕತೆ ಹೇಳಿದ ಅಲ್ವಾ? ಇದಂ ಧರ್ಮ ರಹಸ್ಯಂತು ಶಕ್ರೇಣೋಕ್ತಂ ಮಹರ್ಷಿಷು ಋಷಿಭಿಶ್ಚ ಮಮ ಪ್ರೋಕ್ತಂ ತನ್ನಿಬೋಧ ನರಾಧಿಪ. ಆದ್ದರಿಂದ ಈ ಕಥೆಯನ್ನ ಋಷಿಗಳಿಂದ ನಾನು ಕೇಳಿದೆ, ನಿನಗೆ ಹೇಳ್ತಾ ಇದ್ದೀನಿ. ಕತೆ ಎಂಡ್. ಯಾಕೆ ಹಿಂಗೆ ಮಾಡ್ತಾರೆ ವೇದವ್ಯಾಸರು? ಕಥೆಯನ್ನು ವಿಸ್ತಾರವಾಗಿ ಹೇಳ್ಬೋದಲ್ಲ. ವೇದ ನೋಡ್ರಿ ಅಂದ್ರು, ಇಲ್ಲಿಷ್ಟೇ ಇರೋದು. ಇದರ ರಹಸ್ಯ ಏನು ಗೊತ್ತಾ? ಅಜ್ಞಾನ ಪರಿಹಾರ ಆಗಬೇಕು ಅಂತ ಹೇಳಿದರೆ ಪ್ರಾಣ ಬೇಕು. ಛಂದೋಗೋಪನಿಷತ್ತಿಗಿದು ಹೋಗಿ ಸೇರ್ಕೊಳ್ಳುತ್ತೆ. ಛಂದೋಗೋಪನಿಷತ್ತಿನಲ್ಲಿ ಸುಮಾರು ದೇವತೆಗಳ ತರತಮ ಭಾವ ಇದೆ. ಸಂಶಯ ಪರಿಹಾರ ಆಗಬೇಕಾದ್ರೆ ವಿಜ್ಞಾನ ಇರಬೇಕು. ವಿಜ್ಞಾನ ಅಂದ್ರೆ ಚಂದ್ರ. ವಿಜ್ಞಾನ ಗಟ್ಟಿಯಾಗಿ ನಿಲ್ಲಬೇಕು ಅಂತ ಹೇಳಿದ್ರೆ ಬಲ ಬೇಕು. ಧ್ಯಾನವನ್ನ ನಮ್ಮಲ್ಲಿ ಇರುವವ ಬೇಕು. ಬಲ ಅಂತ ಅನ್ನೋದು ಒಬ್ಬ ದೇವತೆಯ ಹೆಸರು. ಆ ಬಲ ಬರಬೇಕು ಅಂದ್ರೆ ಅನ್ನ ಬೇಕು. ಅನ್ನ ಬೇಕು ಅಂದ್ರೆ ಆಪಹ. ಆ ಅನ್ನ ಬರಬೇಕು ಅಂತಂದ್ರೆ ಜಲತತ್ವ ಅಂದ್ರೆ ಹೊರಗಡೆ ಇರುವ ಸೂಕ್ಷ್ಮವಾದ ಒಂದು ತತ್ವ ಬೇಕು. ಅಪ್ತತ್ವ ಚೆನ್ನಾಗಿರ್ಬೇಕು ಅಂತಂದ್ರೆ ತೇಜಸ್ ತತ್ವ ಬೇಕು. ತೇಜಸ್ಸು ಅಂತಂದ್ರೆ ಅಲ್ಲಿ ಪಾರ್ವತಿ. ಆ ತೇಜಸ್ ತತ್ವ ಚೆನ್ನಾಗಿರ್ಲಿಕ್ಕೆ ಸ್ಮರ ಸದಾಶಿವ ಬೇಕು. ಸದಾಶಿವ ಗಟ್ಟಿಯಾಗಿ ಉಳಿದು ಮನಸ್ಸಿನಲ್ಲಿ ಇದಮಿತ್ತಂ ಅಂತ ತೀರ್ಮಾನ ಮಾಡಬೇಕು ಅಂದ್ರೆ ಆಶಾ, ನನಗೆ ನಿಶ್ಚಯ ಬೇಕು ಅಂತನ್ನುವ ಆಸೆ ಬೇಕು. ಅದು ಭಾರತೀಯ ಆಶಾ ಅಂದ್ರೆ. ಆ ಆಶೆಗೆ ಹಿನ್ನೆಲೆಯಲ್ಲಿ ಪ್ರಾಣ ಬೇಕು. ಪ್ರಾಣ ಇದ್ದ ಅಂದ್ರೆ ಈ ಎಲ್ಲ ದೇವತೆಗಳಿಗೆ ಬಲ. ನಾಮಾದಿ ಪ್ರಾಣ ಪರ್ಯಂತ ದೇವತೆಗಳು. ನಾನಿದನ್ನ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ. ಇದನ್ನ ಛಂದೋಗೋಪನಿಷತ್ತಿನಲ್ಲಿ ಇರುವಂತೆ ಒಮ್ಮೆ ಹೇಳಬೇಕು ಅಂತ ಇದೆ. ವಾಸ್ತವವಾಗಿ ಈ ಒಂದು ದೇವತಾರಾಧನೆ, ಈ ದೇವತೆಯ ಚಿಂತನೆ ನಮ್ಮ ಕುಮುದಮ್ಮನವರಿಗೆ ಅತ್ಯಂತ ಪ್ರಿಯವಾದದ್ದು. ಅವರು ಪ್ರತಿ ದಿವಸ ಅನುಸಂಧಾನ ಮಾಡುವ ಭಾಗ ಇದು. ಉಷಾ ನಾಮದಿಂದ ಹಿಡಿದುಕೊಂಡು, ನಾಮದಿಂದ ಹಿಡಿದು ಪ್ರಾಣದವರೆಗೆ ಬ್ರಹ್ಮಸೂತ್ರದಲ್ಲಿ ಇಯದಾ ಮನನಾಥಂತ ನಾಮಾದಿ ಪ್ರಾಣ ಪರ್ಯಂತ ದೇವತಾ ಚಿಂತನೆಯನ್ನ ನಿರೂಪಣೆ ಮಾಡಿದ್ದಾರೆ. ಯಾಕೆ ನಾನು ಹೇಳಿದ್ದು ಅಂತಂದ್ರೆ, ವೃತ್ರ ಆವೃಣೋತಿ ಇತಿ ವೃತ್ರ, ನಮ್ಮನ್ನ ಆವರಿಸುತ್ತಾನೆ. ಈ ವೃತ್ರ
ಎರಡಕ್ಕೆ ಸಂಕೇತ. ಒಂದು ಪಾಪ, ಇನ್ನೊಂದು ಅಜ್ಞಾನ. ಈ ಅಜ್ಞಾನ ಲೇಷ ಉಳಿದಿತ್ತು ಅಂದ್ರೆ ಅದೇ ಸಂಶಯಕ್ಕೆ ಕಾರಣ ಆಗೋದು. ಈ ವೃತ್ರ ನಾಶ ಆಗಬೇಕು ಪೂರ್ಣವಾಗಿ ಅಂತಂದ್ರೆ ಪ್ರಾಣ ಬೇಕು. ನೀನು ಪ್ರಾಣನ ಕಡೆಗೆ ಹೋಗಿಲ್ಲ, ಪ್ರಾಣನನ್ನೇ ಸಂಶಯದಿಂದ ನೋಡ್ತಾ ಇದ್ದಾನೆ, ಅಂದ್ರೆ ಭೀಮನನ್ನ. ಇಷ್ಟೆಲ್ಲ ಬಾಯ್ಬಿಟ್ಟು ಹೇಳಲಿಕ್ಕಿಲ್ಲ, ಯಾಕಂದ್ರೆ ಜನ ಗೊತ್ತಾಗ್ಬಿಡುತ್ತೆ. ಆದ್ದರಿಂದಾಗಿ ಕಥೆ ಅನ್ನೋದು ಅಬ್ರಪ್ಟ್ ಎಂಡ್ ಆಯ್ತು. ಇದನ್ನ ನೋಡಿದವರು ಆಚಾರ್ಯರ ಬಾಲ ಹಿಡಿದು ಹೋಗಿ ಇದರ ನೈಜವಾದ ಅರ್ಥವನ್ನ ಅನುಸಂಧಾನ ಮಾಡುತ್ತಾರೆ. ಅದಕ್ಕೆ ಕೃಷ್ಣ ಏನು ಮಾಡಿದ, ಇಷ್ಟು ಹೇಳಿ ಇದಂ ಧರ್ಮ ರಹಸ್ಯ ಅಂತ. ಇಲ್ಲಾಂದ್ರೆ ಇದು ಕೇವಲ ಇಷ್ಟ ಆದ್ರೆ ರಹಸ್ಯ ಏನು? ಓಪನ್ ಆಗಿ ಕತೆ ಹೇಳಲಿಲ್ವಾ? ಈ ಹಿನ್ನೆಲೆಯಲ್ಲಿ ಋಷಿಗಳು ನನಗೆ ಹೇಳಿದ್ದನ್ನೇ ಹೇಳ್ತಾ ಇದ್ದೇನೆ. ಇದು ಧರ್ಮ ರಹಸ್ಯ. ಧರ್ಮರಾಜನಿಗೆ ಧರ್ಮ ರಹಸ್ಯ ಹೇಳಿದ್ದು. ಈ ಹಿನ್ನೆಲೆಯಲ್ಲಿ ಏಕಾದಶೋಧ್ಯಾಯ. ದ್ವಿವಿಧೋ ಜಾಯತೆ ವ್ಯಾಧಿ ಶಾರೀರೋ ಮಾನಸಸ್ತಥಾ ಪರಸ್ಪರಂ ತಯೋರ್ಜನ್ಮ ನಿರ್ದ್ವಂದ್ವಂ ನೋಪಪದ್ಯತೆ. ದ್ವಿವಿಧೋ ಜಾಯತೆ ವ್ಯಾಧಿ, ಎರಡು ತರಹದ ವ್ಯಾಧಿ. ಒಂದು ಶಾರೀರಕವಾದ ವ್ಯಾಧಿ, ಇನ್ನೊಂದು ಮಾನಸವಾದ ವ್ಯಾಧಿ. ಶರೀರದ ರೋಗ, ಇನ್ನೊಂದು ಮನಸ್ಸಿನ ರೋಗ. ಪರಸ್ಪರಂ ತಯೋರ್ಜನ್ಮ, ಶರೀರದ ರೋಗದಿಂದ ಮಾನಸಿಕ ರೋಗ ಅಂತನ್ನೋದು ಉಂಟಾಗತ್ತೆ. ಪರಸ್ಪರಂ ತಯೋರ್ಜನ್ಮ, ಶರೀರದಿಂದ ಮನಸ್ಸಿನ ರೋಗ ಜಾಸ್ತಿ ಆಗತ್ತೆ, ಮನಸ್ಸಿನ ರೋಗದಿಂದ ಶರೀರದ ರೋಗ ಜಾಸ್ತಿ ಜೋರಾಗತ್ತೆ. ನಿರ್ದ್ವಂದ್ವಂ ನೋಪಲಭ್ಯತೆ, ಕೇವಲ ಒಂದೇ ಅಂತನ್ನೋದಿರೋದೇ ಇಲ್ಲ. ನನಗೆ ದೈಹಿಕ ವ್ಯಾಧಿ ಬಂತು, ಮಾನಸಿಕವಾಗಿ ಏನು ಸಮಸ್ಯೆಯೇ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ನನಗೆ ಮಾನಸಿಕವಾದ ವ್ಯಾಧಿ ಇದೆ, ದೈಹಿಕವಾದ ವ್ಯಾಧಿ ಇದರಿಂದ ಬರೋದೇ ಇಲ್ಲ ಅಂತನೂ ಹೇಳಲಿಕ್ಕಾಗಲ್ಲ. ಕೃಷ್ಣ ಅವತ್ತು ಅನಲೈಸ್ ಮಾಡಿದ್ದು. ದ್ವಿವಿಧೋ ಜಾಯತೆ ವ್ಯಾಧಿ ಶಾರೀರೋ ಮಾನಸಸ್ತಥಾ ಪರಸ್ಪರಂ ತಯೋರ್ಜನ್ಮ ನಿರ್ದ್ವಂದ್ವಂ ನೋಪಲಭ್ಯತೆ. ಶರೀರಾಜ್ಜಾಯತೆ ವ್ಯಾಧಿ ಶಾರೀರೋ ನಾತ್ರ ಸಂಚಯ, ಶರೀರದಿಂದ ಶರೀರದ ವ್ಯಾಧಿ. ಮಾನಸೋ ಜಾಯತೆ ವ್ಯಾಧಿ ಮನಸ್ಸೇವೇತಿ ನಿಶ್ಚಯ, ಮನಸ್ಸಿನ ವ್ಯಾಧಿ ಮಾನಸಿಕವಾಗಿ ಬರುತ್ತೆ, ನಮ್ಮನ್ನು ಹೊರಗಡೆ ಕಾಡುತ್ತೆ. ಶೀತೋಷ್ಣೆ ಚೈವ ವಾಯುಶ್ಚ ಗುಣಾ ರಾಜನ್ ಶರೀರಜಾ ತೇಷಾಂ ಗುಣಾನಾಂ ಸಾಮ್ಯಂ ಚೇತ್ ತದಾಹು ಸ್ವಸ್ಥ ಲಕ್ಷಣಂ. ನೀರೋಗಿ ಅಂದ್ರೆ ಯಾರು? ರೋಗ ಇಲ್ಲದೆ ಇರೋದು ಅಂದ್ರೆ ಏನು? ಇದನ್ನ ಕೃಷ್ಣ ತಟಸ್ಥವಾಗಿ ಹೇಳ್ದ. ಶಾರೀರವಾದ ರೋಗ ಏನು, ಮಾನಸಿಕವಾದ ರೋಗ ಏನು ಅಂತ ಹೇಳ್ದ. ಆರೋಗ್ಯವಂತ ಅಂದ್ರೆ ಯಾರು? ಶೀತೋಷ್ಣೆ ಚೈವ ವಾಯುಶ್ಚ, ಯಾರಿಗೆ ತಂಪು ತಟ್ಟತ್ತೆ, ಬಿಸಿಯೂ ಗೊತ್ತಾಗತ್ತೆ, ಶರೀರದಲ್ಲಿರುವ ಗುಣಗಳೆಲ್ಲ ಸಮವಾಗಿ ಯಾರಿಗಿರುತ್ತೆ. ಇದರಲ್ಲಿ ಯಾವುದೋ ಒಂದನ್ನು ನಾವು ಇಲ್ಲ ಅಂತ ಮಾಡ್ಕೊಂಡಿರ್ತೇವೆ ಅಂದ್ರೆ ಅದು ರೋಗವೇ. ಏನೋ ಅಭ್ಯಾಸ ಮಾಡಿ ತೀವ್ರವಾಗಿ ಮೈ ಅದಕ್ಕೆ ಮರಗಟ್ಟುವಂತೆ ಮಾಡ್ಕೊಂಡಿರ್ತೇವೆ, ಅದು ರೋಗವೇ ಅಂತಾನೆ ಕೃಷ್ಣ. ಶೀತೋಷ್ಣೆ ಚೈವ ವಾಯುಶ್ಚ ಗುಣಾರಾಜನ್ ಶರೀರಜಾ ತೇಷಾಂ ಗುಣಾನಾಂ ಸಾಮ್ಯಂ ಚೇತ್. ಈ ಶರೀರದಲ್ಲಿರುವ ಗುಣಗಳು ಸಮ ಅಂತಾದರೆ ಅದನ್ನು ಸ್ವಸ್ಥ ಅಂತ ಕರೀತಾರೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಈ 5 ಗುಣಗಳು ಸಮವಾದ ಪರಿಣಾಮವನ್ನ ಇವನ ಮೇಲೆ ಬೀರುತ್ತೆ ಅಂದ್ರೆ ಅವನು ಸ್ವಸ್ಥ. ಉಷ್ಣೇನ ಬಾಧ್ಯತೆ ಶೀತಂ ಶೀತೇನೋಷ್ಣಂಚ ಬಾಧ್ಯತೆ. ಬಿಸಿ ಜೋರಾಗಿ
ತಂಪು ತನ್ನ ಪರಿಣಾಮವನ್ನು ನಿಲ್ಲಿಸತ್ತೆ, ತಂಪು ಇದ್ದು ಬಿಸಿಯ ಪರಿಣಾಮವನ್ನು ನಿಲ್ಲಿಸತ್ತೆ. ಇದೇ ರೀತಿ ಇದು ದೇಹದ ಒಳಗಡೆ. ದೇಹದ ಹೊರಗಡೆ ಪ್ರಪಂಚ ಸತ್ವಂ ರಜಸ್ತಮಶ್ಚೇತಿ ತ್ರಯಸ್ವಾತ್ಮಗುಣ ಸ್ಮೃತಾ. ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಹೇಳಿ ಆತ್ಮಗುಣ. ತೇಷಾಂ ಗುಣಾನಾಂ ಸಾಮ್ಯಂ ಚೇತ್ ತದಾಹು ಸ್ವಸ್ಥ ಲಕ್ಷಣಂ. ಈ ಗುಣಗಳು ಸಮ ಆದರೆ ಅವನನ್ನು ಸ್ವಸ್ಥ ಅಂತ ಕರೀತಾರೆ. ತೇಷಾಂ ಅನ್ಯತಮೋತ್ಸೇಕೆ ವಿಧಾನಮುಪದಿಶ್ಯತೆ. ನೋಡಿ, ಸತ್ವ ಅನ್ನೋದು ರಜೋಗುಣ ತಮೋಗುಣಗಳನ್ನು ತುಳಿದರೆ ಅವಾಗ ರಜೋಗುಣ ತಮೋಗುಣಗಳು ಜಾಸ್ತಿಯಾಗಿ ಸತ್ವಗುಣದ ಪ್ರಭಾವ ತಗ್ಗುವ ಹಾಗೆ ದೇವರು ಮಾಡ್ತಾನೆ. ಹಾಗೆ ರಜೋಗುಣ ಜಾಸ್ತಿಯಾಗಿ ತಮೋಗುಣ ಮತ್ತೆ ಸತ್ವಗುಣ ಕುಗ್ಗಿದರೆ ಅದು ಬರುವ ಹಾಗೆ ಮಾಡ್ತಾನೆ. ಹಾಗೆ ತಮೋಗುಣ ಜಾಸ್ತಿಯಾಗಿ ರಜೋಗುಣ ಕಡಿಮೆಯಾಗಿ ಸತ್ವಗುಣವನ್ನು ಪೂರ್ತಿ ಒತ್ತಿದಾಗ ದೇವರ ಅವತಾರ ಮಾಡ್ತಾನೆ. ಪಿಂಡಾಂಡದ ರೋಗ ಹಾಗೆ ಬ್ರಹ್ಮಾಂಡದ ರೋಗ ಎರಡಕ್ಕೂ ಒಬ್ಬ ವೈದ್ಯ ಇದ್ದಾನೆ. ಹರ್ಷೇಣ ಬಾಧ್ಯತೆ ಶೋಕ, ಹರ್ಷ ಶೋಕೇನ ಬಾಧ್ಯತೆ. ಹರ್ಷದಿಂದ ಶೋಕ ತಗ್ಗತ್ತೆ. ಶೋಕ ಜಾಸ್ತಿ ಆಯಿತು ಅಂದ್ರೆ ಹರ್ಷ ತಗ್ಗತ್ತೆ. ಕಶ್ಚಿತ್ ದುಃಖೇ ವರ್ತಮಾನ ಸುಖಸ್ಯ ಸ್ಮರ್ತುಮಿಚ್ಛತಿ. ಯಾರಿಗೋ ಒಬ್ಬನಿಗೆ ಉತ್ಕಟವಾದ ದುಃಖ ಇರುತ್ತೆ, ಅವಾಗ ಸುಖವನ್ನು ನೆನಪಿಸ್ಕೊಳ್ತಾನೆ. ಯಾಕೆ ಅಂದ್ರೆ ಆ ಸುಖದ ನೆನಪಿನಿಂದ ವರ್ತಮಾನದ ದುಃಖ ಕಡಿಮೆ ಆಗತ್ತೆ ಅಂತ. ನಾವು ಹೇಗಿದ್ವಿ ಗೊತ್ತಾ ಅಂತ ಹೇಳೋದ್ರಲ್ಲಿ ಒಬ್ಬ ಸಂತೋಷ ಪಡ್ತಾನೆ. ಯಾಕೆಂದ್ರೆ ಈಗ ಅವನು ದುಃಖದಲ್ಲಿದ್ದಾನೆ. ಆ ದುಃಖ ಪರಿಹಾರ ಆಗಬೇಕು. ಆದರೆ ಆ ದುಃಖ ಪರಿಹಾರ ಆಗಲಿಕ್ಕೆ ನಾನು ಹಿಂದಿನ ಸುಖವನ್ನು ಹೇಳ್ತಾ ಇದ್ದೀನಿ ಅಂತ ಗೊತ್ತಿಲ್ಲ ಅವನಿಗೆ. ಕಶ್ಚಿತ್ ಸುಖೇ ವರ್ತಮಾನ ದುಃಖಸ್ಯ ಸ್ಮರ್ತುಮಿಚ್ಛತಿ. ಹಾಗೆ ಸುಖ ಜಾಸ್ತಿ ಆಗ್ಬಿಡತ್ತೆ. ಆ ಸುಖದ ಆವೇಗವನ್ನು ತಡಿಲಿಕ್ಕಾಗಲ್ಲ ಅವನಿಗೆ. ಅದರಿಂದಾಗಿ ನಾನು ಹಿಂದೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಅಂತ ಶುರು ಮಾಡ್ತಾನೆ. ಯಾಕೆಂದ್ರೆ ಸುಖ ಜಾಸ್ತಿ ಆದರೂ ಪ್ರಾಬ್ಲಮ್. ಅತ್ಯಂತ ಸಂತೋಷದಿಂದ ಹೃದಯ ಕ್ರಿಯೆ ನಿಂತು ಹೋದ್ರೆ ಅದರಿಂದಾಗಿ ಅವನಿಗೇ ಗೊತ್ತಿಲ್ಲದ ಹಾಗೆ ಅವನದೇ ಒಳಗಡೆಯಿಂದ ಒಂದು ಮೆಡಿಸಿನ್ ಬರುತ್ತೆ. ಅವನ ಮಾನಸಿಕವಾದ ವ್ಯಾಧಿ ಏನು? ಹರ್ಷದ ಉದ್ರೇಕ. ಆ ಹರ್ಷದ ಉದ್ರೇಕ ಆಗದಂತೆ ದುಃಖದ ಸ್ಮರಣೆಯನ್ನ ಅವನ ಮನಸ್ಸು ಪ್ರೊಡ್ಯೂಸ್ ಮಾಡುತ್ತೆ. ಇಟ್ ಈಸ್ ಆಲ್ ಡಿಸೈರ್ ಆಫ್ ಆಲ್ಕಮಿ, ರಸವಿಜ್ಞಾನ. ನಮಗೇ ಗೊತ್ತಿಲ್ಲದೆ ಶರೀರದ ರಾಸಾಯನಿಕ ಕ್ರಿಯೆಗಳು ಮಾಡುವಂತಹ ಪರಿಣಾಮ. ಆದ್ದರಿಂದಾಗಿ ಸತ್ವಂ ನ ದುಃಖಿ ಸುಖಸ್ಯ ನ ಸುಖಿತ್ವಂ ಸುಖಸ್ಯ ಚ. ನೀನು ದುಃಖಿಯ ಅಲ್ಲ, ಯಾಕೆಂದ್ರೆ ಸುಖವನ್ನು ನೆನಪಿಸ್ಕೋತಾ ಇಲ್ಲ. ಹಾಗಂತ ಸುಖಿಯ ದುಃಖವನ್ನು ನೆನಪಿಸ್ಕೋತಾ ಇಲ್ಲ. ಹಾಗಾದ್ರೆ ನಿನ್ನ ರೋಗದ ಬಗೆ ಎಂಥದು ಅಂತ ಧರ್ಮರಾಜನಿಗೆ ಹೇಳುವಲ್ಲಿ ಇವತ್ತಿನ ಚಿಂತನೆ ಮುಗಿಯುತ್ತೆ. ಮತ್ತೆ ನಾಳೆ ಇಲ್ಲ, ನಾಡಿದ್ದು ಮತ್ತೆ ಶುರು ಆಗುತ್ತೆ. ಕೃಷ್ಣಾರ್ಪಣಮಸ್ತು.